Hi, hello everyone. Namaskara ಎಲ್ರಿಗೂ. ಹೇಗಿದ್ದೀರಾ ಎಲ್ರು? I hope you all doing good. Welcome to Physics Wala. So today we are going to discuss about the very first chapter of your grade 12 Zoology. That is human reproduction. So human reproduction ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. And you know the series, summary lecture series. In this series, we are going to explain the whole chapter in just 1 hour 15 minutes ಅಂತ ಹೇಳಿದ್ರೆ ಕಾಂಪ್ರಹೆನ್ಸಿವ್ ಮ್ಯಾನರ್ ಅಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ, ನಿಮ್ಮ ನೀಟ್ಗೆ, KCET ಯಾವ ತರ ಓದಬೇಕು ಮತ್ತೆ ಅದನ್ನ ಯಾವ ತರ ನೆನ್ಪಿಡ್ಕೊಬೇಕು ಅನ್ನೋದನ್ನ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಸೊ ಈ ಎಂಟೈರ್ ಸೀರೀಸ್ ಅನ್ನ ನೀವು ಯುಟಿಲೈಸ್ ಮಾಡ್ಕೊಳ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ದಿಸ್ ವಿಡಿಯೋ? ಸೊ ನೋಡೋಣ. ಸೊ ಯು ನೋ ದಟ್ ಈ ಎಂಟೈರ್ ಚಾಪ್ಟರ್ ಅಲ್ಲಿ ತುಂಬಾ ಟಾಪಿಕ್ಸ್ಗಳಿದೆ. ಆ ಎಲ್ಲ ಟಾಪಿಕ್ಸ್ ಇಂದನೂ ಕೂಡ ನಿಮ್ಮ ಎಕ್ಸಾಮ್ಗೆ ಕೇಳ್ತಾರೆ. ನೀಟ್ ಎಕ್ಸಾಮ್ ಆಗ್ಬಹುದು ಅಥವಾ KCET ಅಥವಾ ಬೋರ್ಡ್ ಎಕ್ಸಾಮ್. ಸೊ ಕೆಲವು ಡಯಾಗ್ರಾಮ್ ಓರಿಯೆಂಟೆಡ್ ಕ್ವಶನ್ಸ್ಗಳಾಗಿರುತ್ತೆ. ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂದ್ರೆ ಡಯಾಗ್ರಾಮ್ಗಳನ್ನ ಕೇಳಿ ಲೇಬಲ್ಸ್ ಅನ್ನ ಕೊಟ್ಬಿಟ್ಟು ಅದ್ರದ್ದು ಫಂಕ್ಷನ್ ಅನ್ನ ಕೇಳ್ತಾರೆ. ಸೊ ಅದೇ ತರ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಬಂದ್ರೆ ಯು ನೀಡ್ ಟು ಡ್ರಾ ಡಯಾಗ್ರಾಮ್ಸ್. ಕಂಪಲ್ಸರಿ 1 or 2 ಡಯಾಗ್ರಾಮ್ ಕಮ್ಸ್ ಫ್ರಮ್ ದಿಸ್ ಚಾಪ್ಟರ್. ಸೊ ಹಾಗಾಗಿ ಯಾವ್ಯಾವುದು ಯಾವ ತರ ಇಂಪಾರ್ಟೆಂಟ್ ಆಗುತ್ತೆ ಟಾಪಿಕ್ಸ್ಗಳು ಮೈಂಡ್ ಅಲ್ಲಿ ಇದ್ರೆ ಆಟೋಮೆಟಿಕ್ ಆಗಿ ನೀವು ಎಂಟೈರ್ ಚಾಪ್ಟರ್ ನ ನೆನ್ಪಿಟ್ಕೊಬಹುದು. ಸೊ ಯಾವ್ದಿರಬಹುದು? ದಟ್ ಈಸ್ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಎರಡು ಸಿಸ್ಟಮ್ಗಳನ್ನ ನಾವಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಡಿಫರೆಂಟ್ ಸ್ಟ್ರಕ್ಚರ್. ಸೊ ದಟ್ ಮೀನ್ಸ್ ಅಸಿಸ್ಟೆಡ್ ಆರ್ ಯು ಕ್ಯಾನ್ ಸೇ ಆಕ್ಸೆಸರಿ ಡಕ್ಟ್ಸ್ ಅಂಡ್ ಗ್ಲ್ಯಾಂಡ್ಸ್, ಅದರದ್ದು ಫಂಕ್ಷನ್ಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ಸ್ಪರ್ಮೆಟೋಜೆನೆಸಿಸ್ ಅಂಡ್ oogenesis. ಇಲ್ಲಿ ಈ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ತಿಳ್ಕೋಬೇಕು ಅಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಮೆನ್ಸ್ಟ್ರುಯಲ್ ಸೈಕಲ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಯು ಕ್ಯಾನ್ ಸೇ ಆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತೆ ಬ್ಯಾಲೆನ್ಸ್ ಯಾವ ತರ ಇರುತ್ತೆ ಅಂತ ತಿಳ್ಕೋಬೇಕು. ಫರ್ಟಿಲೈಸೇಷನ್, ಇಂಪ್ಲಾಂಟೇಷನ್ ಅಂಡ್ ಪ್ರೆಗ್ನೆನ್ಸಿ. ಅಂಡ್ ಫೈನಲಿ ಪಾರ್ಚುರೇಷನ್ ಅಂಡ್ ಲ್ಯಾಕ್ಟೇಷನ್. ಈ ಎಂಟೈರ್ ಟಾಪಿಕ್ ಗಳನ್ನ ನಾವು ಇವತ್ತು ತಿಳ್ಕೊಳ್ತಾ ಇದೀವಿ. ಓಕೆನಾ? ಸೊ ದ ವೆರಿ ಫಸ್ಟ್ ಟಾಪಿಕ್ ಈಸ್ ಹಿಯರ್, ದಟ್ ಈಸ್ ನಥಿಂಗ್ ಬಟ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅಂಡ್ ರಿಮೆಂಬರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ ಆಸ್ ವೆಲ್ ಆಸ್ ನೀಟ್. ನೀಟಲ್ಲಿ ಆ ಲೇಬಲ್ಸ್ಗಳನ್ನ ಕೇಳ್ಬಿಟ್ಟು ಅಂದ್ರೆ ABCD ಅಂತ ಪಾರ್ಟ್ಸ್ಗಳನ್ನ ಕೊಡ್ತಾರೆ. ಯು ಹ್ಯಾವ್ ಟು ಐಡೆಂಟಿಫೈ ದಟ್ ಅಂಡ್ ಯು ಹ್ಯಾವ್ ಟು ರೈಟ್ ದ ಫಂಕ್ಷನ್ಸ್. ಆ ಫಂಕ್ಷನ್ ಅನ್ನ ಕಾಲಮ್ A ಮತ್ತೆ ಕಾಲಮ್ D ಅಲ್ಲಿ ಕೊಟ್ಟಿರ್ತಾರೆ, ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಆದ್ರೆ ಬೋರ್ಡ್ ಎಕ್ಸಾಮ್ಗೆ ಬಂದಾಗ ಯು ಹ್ಯಾವ್ ಟು ಡ್ರಾ ದಿಸ್ ಡಯಾಗ್ರಾಮ್. ಇದು ಇಲ್ಲ ಅಂತ ಹೇಳಿದ್ರೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎರಡರಲ್ಲಿ ಒಂದು ಕಂಪಲ್ಸರಿ ಡಯಾಗ್ರಾಮ್ಗಳಾಗಿರುತ್ತೆ. ಓಕೆನಾ? ಅಂಡ್ ವಿ ನೋ ದಟ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎರಡನ್ನೂ ಕೂಡ ನಾವು ಸೊ 3 ಡಿವಿಷನ್ಸ್ಗಳಾಗಿ ಪಾರ್ಟ್ಸ್ಗಳನ್ನ 3 ಡಿವಿಷನ್ಸ್ಗಳಾಗಿ ಕ್ಲಾಸಿಫೈ ಮಾಡ್ತೀವಿ. ಯಾವ್ಯಾವುದು? ಪ್ರೈಮರಿ ಸೆಕ್ಸ್ ಆರ್ಗನ್ಸ್, ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಅಂಡ್ ಆಲ್ಸೋ ಎಕ್ಸ್ಟರ್ನಲ್ ಜೆನೈಟೇಲಿಯಾ. ಓಕೆ, so what are they? Primary sex organs. First I am writing the primary sex organ, that's called the testis. That's called testis. So you must remember, testis or testicles are the primary sex organs present in the male reproductive system. A pair of testicles are present just outside the abdominal cavity. They are extra abdominal because to maintain the low temperature, that's very essential for the spermatogenesis. Adanna nanu ಟೆಸ್ಟಿಸ್ ಸೆಕ್ಷನ್ ಬಗ್ಗೆ ಹೇಳುವಾಗ ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಆಕ್ಸೆಸರಿ ಡಕ್ಟ್ಸ್ ಅಂಡ್ ಗ್ಲ್ಯಾಂಡ್ಸ್ ಅಂತ ಇದೆ. ಡಕ್ಟ್ಸ್ ಅಂತ ಹೇಳಿದ್ರೇನು? ದೀಸ್ ಆರ್ ದ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದ ಸ್ಪರ್ಮ್ ಆರ್ ದ ಸೆಮೆನ್ ಫ್ರಮ್ ದ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಟು ದ ಪೆನಿಸ್. ಟೆಸ್ಟಿಕಲ್ಸ್ ಇಂದ ಪೆನಿಸ್ಗೆ ಸೊ ಆ ಒಂದು ಸ್ಪರ್ಮ್ ಅನ್ನ ಸೆಮೆನ್ ಅನ್ನ ಕ್ಯಾರಿ ಮಾಡೋದಕ್ಕೆ ಇರೋ ಡಕ್ ಲೈಕ್ ಸಿಸ್ಟಮ್ಗಳಿಗೆ ಏನಂತ ಹೇಳ್ಬೋದು? ವಿ ಯೂಸ್ ಟು ಕಾಲ್ ಇಟ್ ಆಸ್ ಎ ಡಕ್ ಸಿಸ್ಟಮ್. ಅಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಈಸ್ ದ ವ್ಯಾಸ್ ಡಿಫರೆನ್ಸ್. ದಿಸ್ ಇಸ್ ದ ವ್ಯಾಸ್ ಡಿಫರೆನ್ಸ್. ಸೊ ಅದನ್ನ ಕ್ಲಿಯರ್ ಆಗಿ ನಾವು ಅಬ್ಸರ್ವ್ ಮಾಡಬಹುದು. ಆದ್ರೆ ಇನ್ನ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ವಿತ್ ಇನ್ ದ ಟೆಸ್ಟಿಸ್ ದೇರ್ ಆರ್ ಮೆನಿ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. ದೇ ಆರ್ ಕಾಲ್ಡ್ ಸೆಮೈನಿಫೆರಸ್ ಟ್ಯೂಬ್ಯೂಲ್ಸ್. ಅದರ ಒಳಭಾಗದಲ್ಲಿ ಸೆಮೈನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ಇರುತ್ತೆ. ಟ್ಯೂಬ್ಯೂಲ್ಸ್ ಅಂಡ್ ದಟ್ ಓಪನ್ಸ್ ಇನ್ ಟು ದ ಎಪಿಡೈಡಮಿಸ್. ಸೊ ಇಲ್ಲಿ ರೀಟೆ ಟೆಸ್ಟಿಸ್ ಅಂತ ಕೆಲವನ್ನ ನೀವು ನೋಡಬಹುದು. ರೀಟೆ ಟೆಸ್ಟಿಸ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ವ್ಯಾಸ ಇಫರೆನ್ಷಿಯಾ. ನೆಕ್ಸ್ಟ್ ವ್ಯಾಸ ಇಫರೆನ್ಷಿಯಾ. ಆಫ್ಟರ್ ದಟ್ ಯು ಕ್ಯಾನ್ ಅಬ್ಸರ್ವ್ ಎಪಿಡೈಡಮಿಸ್. Okay, see, these are the ducts which are present in this particular male reproductive system. Can I explain what are they? I am just going to write 1 and 2 3 like that. So hilli bariyona. Seminiferous tubules ಇದೆ.
and that is opening into the epididymis, like ಅಲ್ಲಿ retate testis irutte, vasa efferentia and epididymis, that goes on. So first one, ನಾವು seminiferous tubules ಅನ್ನ ಕನ್ಸಿಡರ್ ಮಾಡಲ್ಲ ಕೆಲವು ಸಲ, retate testis ಅಂತಾನೆ ಬರುತ್ತೆ ಅದು. And you can say second one is here, and third one is here, fourth one is here, and fifth one is here, vas deferens, and that opens into the common ejaculatory duct called urethra. So open ಆಗುತ್ತೆ ಈ ತರ. And there I am going to write here inside the penis urethra. ಇಲ್ಲಿ ಯುರೇಥ್ರಾವನ್ನ ಬರೆಯೋಣ. ಓಕೆನಾ? So next, what are these? These are the duct system responsible for carrying the sperm from testis to the penis. ಕ್ಯಾರಿ ಮಾಡ್ತಾ ಇದೆ. ಇನ್ನು ಉಳಿದಿರೋದು ಯಾವುದು? ಗ್ಲ್ಯಾಂಡ್ ಸಿಸ್ಟಮ್. ಸೊ ಗ್ಲ್ಯಾಂಡ್ ಸಿಸ್ಟಮ್ ಅಂತ ಹೇಳಿದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ 3 ಗ್ಲ್ಯಾಂಡ್ಸ್ ಗಳನ್ನ ನಾವು ಐಡೆಂಟಿಫೈ ಮಾಡಬಹುದು. ಅಂಡ್ ದೋಸ್ ಆರ್ ಕಾಲ್ಡ್ ಸೆಮಿನಲ್ ವೆಸಿಕಲ್ಸ್, seminal vesicles, prostate gland, and the next one is bulbourethral gland. You can observe here this portion just present above the urethra ಮೇಲ್ಭಾಗದಲ್ಲಿ and present just below the prostate gland. That's called bulbourethral gland, also known as Cowper's gland in mammals. ಇದು mammals ಅಲ್ಲಿ ಮಾತ್ರ ಇರುತ್ತೆ. ಅದರ ಫಂಕ್ಷನ್ ತಿಳ್ಕೊಳ್ತಾ ಹೋಗೋಣ ಇವಾಗ. I hope you understood all the parts here. ಏನೇನಿದೆ ಅಂತ ಹೇಳ್ಬಿಟ್ಟು. And here you can observe, this is the penis, and the tip of the penis is called glans penis. ಇದನ್ನ glans penis ಅಂತ ಹೇಳೋಣ. ಓಕೆನಾ? And rest of that, I'm just going to label it as a penis, muscular organ. See, there are 3 divisions. 3 divisions ಗಳಾಗಿ ನಾವು parts ಗಳನ್ನ ಲೇಬಲ್ ಮಾಡಬಹುದು. What are they? The very first one is primary sex organ. That is called testis, primary sex organ. Second one, accessory ducts. Accessory ducts include, ಇಲ್ಲಿಂದ ಹೇಳ್ತೀವಿ, ಯಾವುದು? retate testis, vasa efferentia, epididymis, and vas deferens. These are the accessory ducts responsible for carrying the sperm. Accessory glands ಯಾವ್ಯಾವುದು? seminal vesicles, prostate gland, and bulbourethral gland. So after that, you can observe the external genitalia. So that's called a penis. Muscular organ, copulatory organ, very useful to administrate the sperm into the female genital tract. ಅಂದ್ರೆ insemination ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು. So structure ಅರ್ಥ ಆಗಿದೆ. Now we are going to discuss about the section of testis. ಈ ಟೆಸ್ಟಿಸ್ ಅನ್ನ ಸೆಕ್ಷನ್ ತೆಗೆದ್ರೆ ಈಗ ಪ್ರೈಮರಿ ಸೆಕ್ಸ್ ಆರ್ಗನ್ ಬಗ್ಗೆ ಮಾತಾಡ್ತಾ ಇದೀವಿ. So what is testis here? It is a primary sex organs, right? So next ಇವಾಗ ಇದು ಎಷ್ಟು ಇರುತ್ತೆ ಯೂಶುವಲ್ ಆಗಿ? A pair of testicles are present just outside the abdominal cavity. So these testicles are, extra abdominal. So ಯಾಕೆ ಎಕ್ಸ್ಟ್ರಾ ಅಬ್ಡಾಮಿನಲ್ ಅಂತ ಹೇಳ್ತೀವಿ? ಪ್ರೆಸೆಂಟ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ. ಸೊ ವೈ? ಯಾಕೆ ಇರುತ್ತೆ? ಬಿಕಾಸ್ ಟು ಮೇಂಟೈನ್ ದ ಲೋ ಟೆಂಪರೇಚರ್. ಎಷ್ಟು ಟೆಂಪರೇಚರ್ ಇರುತ್ತೆ? ವಾಟ್ ಈಸ್ ದ ಟೆಂಪರೇಚರ್ ಆಫ್ ದ ಟೆಸ್ಟಿಕಲ್ಸ್? ಸೊ ವಿತ್ ಇನ್ ದ ಸ್ಕ್ರೋಟಮ್ ಆರ್ ಸ್ಕ್ರಾಟಲ್ ಸ್ಯಾಕ್ ಎಷ್ಟಿರ್ಬೋದು? ಇಟ್ ಈಸ್ ಲೆಸ್ ದ್ಯಾನ್ 2 to 3 degrees centigrade when compared to the body temperature. So for example, our body temperature is approximately 37 degrees centigrade. ಆದರೆ ಟೆಸ್ಟಿಕಲ್ಸ್ ನ ಟೆಂಪರೇಚರ್ ಏನಾಗಿರುತ್ತೆ? 2 to 3 degrees centigrade lesser than our body temperature. ಯಾಕೆ ಅಂತ ಹೇಳಿದ್ರೆ very essential for the spermatogenesis. I am writing here, this temperature is essential for spermatogenesis. ಓಕೆನಾ? So what is the meaning of spermatogenesis? Spermatogenesis ಅಂತ ಹೇಳಿದ್ರೆ formation of sperms from the spermatogonia, or you can say that occurs within the gonads. You can say ಅದರಲ್ಲಿ 2 ತರ ಇರುತ್ತೆ gametogenesis ಅಲ್ಲಿ, spermatogenesis and oogenesis. The process of formation of haploid sperm from the diploid spermatogonia inside the testicles is called spermatogenesis. Sperm formation ಆಗೋದಕ್ಕೆ ಈ ಟೆಂಪರೇಚರ್ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಕನ್ಸಿಡರಿಂಗ್ ದಿಸ್ ಆಸ್ ಅ ಟೆಸ್ಟಿಕಲ್. ಇದನ್ನ ಟೆಸ್ಟಿಕಲ್ ಅಂತ ಕನ್ಸಿಡರ್ ಮಾಡಿದ್ರೆ above the testicle you can observe the what is this? Epididymis.
So epididymis, it is also a duct responsible for storing the immature and also non-motile sperm. ಇಮ್ಮೆಚೂರ್ ಆಗಿರೋ ನಾನ್ ಮೋಟೈಲ್ ಸ್ಪಮ್ಸ್ ಗಳನ್ನ ಸ್ಟೋರ್ ಮಾಡೋದಕ್ಕೆ ಸಹಾಯ ಮಾಡೋದು ಯಾವುದು ಅಂತ ಹೇಳಿದ್ರೆ ಈ ಎಪಿಡೈಡಮಿಸ್. ನೆಕ್ಸ್ಟ್, ವಿತ್ ಇನ್ ದ ಎಪಿಡೈಡಮಿಸ್ ಅಂಡ್ ಆಲ್ಸೋ ದಿಸ್ ಟೆಸ್ಟಿಕಲ್ಸ್ ನ ಒಳಭಾಗದಲ್ಲಿ ದೇರ್ ಯು ಕ್ಯಾನ್ ಅಬ್ಸರ್ವ್. ಸೊ ಇಲ್ಲಿ ತುಂಬಾನೇ ಕಂಪಾರ್ಟ್ಮೆಂಟ್ಸ್ ಗಳಿರುತ್ತೆ. ದೇರ್ ಆರ್ ಅಬೌಟ್ ಎಷ್ಟಿರ್ಬೋದು 200 to 250 compartments are present within the testicles. These compartments are called testicular lobules. Testicular lobules. Okay, so what are these? These are the compartments which are present within the testis. So ನೀವು ಟೆಸ್ಟಿಸ್ ಅನ್ನೋ ಸೆಕ್ಷನ್ ತೆಗೆದ್ರೆ ನಿಮ್ಮ ಪ್ರಾಕ್ಟಿಕಲ್ ಅಲ್ಲೂ ಕೂಡ ಪರ್ಮನೆಂಟ್ ಸ್ಲೈಡ್ ಅಲ್ಲಿ ನೀವು ಅದನ್ನು ಅಬ್ಸರ್ವ್ ಮಾಡ್ತೀರಾ. So there are many compartments. We are calling them as a testicular lobules. Okay, next, within the testicular lobules, okay, there you can observe, okay, ಏನಿರುತ್ತೆ 2 to 3 highly coiled seminiferous tubule. ಇಲ್ಲಿ highly coiled seminiferous tubules ಗಳಿರುತ್ತೆ. I am writing this red colored structure, what I have written, these are seminiferous tubules ಅಂತ ಹೇಳೋಣ. Okay, so next, inside the seminiferous tubules, two different types of cells are present. They are called germ cells and Sertoli cells. So you can say seminiferous tubules are lined, ಒಳಭಾಗದಲ್ಲಿ inside they are lined with two cells, germ cells and also ಅದನ್ನು ನಾವು ಸ್ಪೊಮೆಟೋಗೋನಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವುದು Sertoli cells, ಎರಡು ಕೂಡ ಇರುತ್ತೆ. And they are opening into, ಇಲ್ಲಿ retate testis ಇರುತ್ತೆ, you can observe, okay, retate testis. So they are opening into the epididymis, so through the vasa efferentia, there you can observe these are the ducts, they are called vasa efferentia. Okay, so next, here you can observe, what is this is the epididymis, which stores the non-motile or immature sperms. ಇಲ್ಲಿ sperms ಗಳು ಸ್ಟೋರ್ ಆಗುತ್ತೆ. There are two parts you can observe. This one is the head portion of the epididymis is called caput epididymis. So ಇನ್ನೊಂದು ಕೆಳಭಾಗದಲ್ಲಿ ಇರುತ್ತೆ ನೋಡಿ, the tail portion of the epididymis is called caudal epididymis, or you can say cauda epididymis. Cauda in the sense tail part ಆಗುತ್ತೆ. And there is a fetal ligament that attaches the testis, the scrotal sac and also epididymis, is called gubernaculum. So ಇದನ್ನು ಕೂಡ ನೆನಪಿಟ್ಕೊಳ್ಳಿ, gubernaculum ಅಂತ ಹೇಳಿದ್ರೆ ಕಾಮನ್ ಆಗಿ ಕೇಳ್ತಾರೆ. That is the fetal ligament that attaches the testis to the caudal epididymis or cauda epididymis and also the scrotum. So that is nothing but the gubernaculum. So ಎಲ್ಲ ಪಾರ್ಟ್ಸ್ ಗಳು ಅರ್ಥ ಆಗಿದೆಯಲ್ವಾ? ಟೆಸ್ಟಿಸ್ ಅನ್ನ ಸೆಕ್ಷನ್ ತೆಗೆದ್ರೆ ಯಾವ ತರ ಇರುತ್ತೆ, I will repeat it. A pair of testicles are present in human male. ಈಗ ನಾವು ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಮಾತ್ರ ತಿಳ್ಕೊಳ್ತಾ ಇದೀವಿ. A pair of testicles are present. So testicles are present just outside the abdominal cavity and we are calling it as extra abdominal. ಹೊರಭಾಗದಲ್ಲಿ ಇರುತ್ತೆ. So why they are present outside the abdominal cavity? Because to maintain the low temperature when compared to the body temperature, the temperature of the testicles is 2 to 3 degrees centigrade lesser than our body temperature. That's very essential for the spermatogenesis or formation of sperm. So the sperm formation ಆಗೋದಕ್ಕೆ ಸಹಾಯ ಮಾಡುತ್ತೆ. Next, when you take the section of the testis, you will see 200 to 250 compartments. We used to call them as testicular lobules. So every testicular lobule having a 2 to 3 highly coiled seminiferous tubule. ಅದರ ಒಳಭಾಗದಲ್ಲಿ seminiferous tubule ನಾವು ನೋಡಬಹುದು. Within the seminiferous tubule, so ನೋಡಿ ಇದರ ಒಳಭಾಗದಲ್ಲಿ there you can observe germ cells. ಅಲ್ಲಿ ನಾವು germ cells ಅನ್ನು ಅಬ್ಸರ್ವ್ ಮಾಡಬಹುದು. ಜೊತೆಗೆ ಇನ್ನೊಂದು ಯಾವುದು ಹೇಳಿದೆ ನಾನು, Sertoli cells ಅನ್ನ ಅಬ್ಸರ್ವ್ ಮಾಡಬಹುದು. ಸೊ ಅದರ ಫಂಕ್ಷನ್ ಅನ್ನ ಈಗ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ನೆಕ್ಸ್ಟ್, here this seminiferous tubule that opens into directly ಏನಾಗುತ್ತೆ, retate testis are present, vasa efferentia, then epididymis. This is the sequence. You have to remember the sequence. ಯಾವುದು? retate testis, vasa efferentia, epididymis and then vas deferens. That goes like this. Vas deferens ಹೀಗೆ ಹೋಗುತ್ತೆ.
ಓಕೆನಾ. ಆ್ಯಂಡ್ ಹಿಯರ್ ಐ ಸೆಡ್ ಕ್ಯಾಪಟ್ ಎಪಿಡೆಡಮಿಸ್, ದ ಹೆಡ್ ಪೋರ್ಷನ್ ಆಫ್ ದ ಎಪಿಡೆಡಮಿಸ್, ನೆಕ್ಸ್ಟ್ ಕಾಡಾ ಎಪಿಡೆಡಮಿಸ್, ಆ್ಯಂಡ್ ಎರಡನ್ನೂ ಕೂಡ ಕನೆಕ್ಟ್ ಮಾಡೋದು ಒಂದು ಫೀಟಲ್ ಲಿಗಮೆಂಟ್ ಇರುತ್ತೆ, ಅದಕ್ಕೆ ನಾವು ಗಬರ್ನ್ಯಾಕಲಮ್ ಅಂತ ತಿಳ್ಕೊಬೋದು. ಓಕೆನಾ. ಸೊ ಎಪಿಡೆಡಮಿಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಟೋರಿಂಗ್ ದ ನಾನ್ ಮೋಟೈಲ್ ಆ್ಯಂಡ್ ಇಮ್ಮೆಚ್ಯೂರ್ ಸ್ಪರ್ಮ್, ಸ್ಟೋರ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ತಿಳ್ಕೋಣ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್. ಸೊ ಅದಕ್ಕೂ ಮುಂಚೆ ನಿಮಗೆ ನೆನಪಿರಲಿ, ದಿಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್, ಕಾಮನ್ ಆಗಿ ಕೇಳ್ತಾರೆ. ಸೊ ಅಂದ್ರೆ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಸ್ಟ್ರಕ್ಚರ್ ಅನ್ನ ಬರೀರಿ ಅಂತ ಕೇಳಲ್ಲ, ಏನಿರುತ್ತೆ, ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಲೆಟ್ ಮೀ ಟೇಕ್ ದಿಸ್ ಒನ್. ಯಾ, ಯು ಕ್ಯಾನ್ ಅಬ್ಸರ್ವ್ ಕನ್ಸಿಡರಿಂಗ್ ದಿಸ್ ಆಸ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಹೀಗಿದೆ ಅಂತ ತಿಳ್ಕೊಂಡ್ರೆ ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಏನ್ ನೋಡ್ಬೋದು, ವಿತ್ ಇನ್ ದಟ್ 2 different types of cells are present. ಎರಡು ತರ ಸೆಲ್ಸ್ ಗಳನ್ನ ನಾವು ಅಬ್ಸರ್ವ್ ಮಾಡಬಹುದು. ಸೊ ವಾಟ್ ಆರ್ ದೇ? ಒನ್ ಈಸ್, ಆಸ್ ಐ ಸೆಡ್, ಸ್ಪರ್ಮ್ಯಾಟೋಗೋನಿಯಾ ಆಫ್ ಜರ್ಮ್ ಸೆಲ್ಸ್. ಫೈನಲ್ ಆಗಿ ಇದು ಸ್ಪಮ್ಸ್ ಆಗಿ ಮಾಡಿಫೈ ಆಗಿರುತ್ತೆ, ಮೈಟಾಟಿಕ್ ಡಿವಿಷನ್ ಆಗುತ್ತೆ, ಮಿಯೋಟಿಕ್ ಡಿವಿಷನ್ ಆಗುತ್ತೆ, ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೆ ಸ್ಪರ್ಮ್ಯಾಟೋಜೋ ಆಗಿ ಅದು ಫಾರ್ಮೇಶನ್ ಆಗುತ್ತೆ. ಅಂಡ್ ಸೆರಟೋಲಿ ಸೆಲ್ಸ್ ಆರ್ ಪ್ರೆಸೆಂಟ್, ಇಲ್ಲಿ ಸೆರಟೋಲಿ ಸೆಲ್ಸ್ ಗಳಿರುತ್ತೆ. ಅಂಡ್ ದಿಸ್ ಎಂಟೈರ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ is surrounded by interstitial cells. ಇಲ್ಲಿ interstitial cells ಗಳಿರುತ್ತೆ. ಓಕೆ, ಸೊ those interstitial cells are also called Leydig cells. ಏನಂತ ಹೇಳ್ಬೋದು ಅದನ್ನ? Leydig cells. So these Leydig cells are responsible for producing, ಇಲ್ಲಿಂದ ಏನು ಪ್ರೊಡ್ಯೂಸ್ ಆಗುತ್ತೆ Leydig cells ಗಳಿಂದ? I am writing here, Leydig cells ಗಳಿಂದ ಆಂಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಆಂಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ, ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ದ ಮಸ್ಕುಲೈನ್ ಕ್ಯಾರೆಕ್ಟರ್ಸ್ ಇನ್ ಮೇಲ್. ಮಸ್ಕುಲೈನ್ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಯಾವುದು? ಸ್ಪರ್ಮೆಟೋಗೋನಿಯಾ. ದಟ್ ಈಸ್ ಆಲ್ಸೋ ನೋನ್ ಆಸ್ ಡಿಪ್ಲಾಯ್ಡ್ ಗ್ಯಾಮಿಟ್ ಮದರ್ ಸೆಲ್ ಅಂತ ಹೇಳ್ತೀವಿ. ಅಂದ್ರೆ ಅದರಿಂದ ಏನಾಗುತ್ತೆ? ಮೈಟಾಟಿಕ್ ಡಿವಿಷನ್ ಆಗುತ್ತೆ, ಮಿಯೋಟಿಕ್ ಡಿವಿಷನ್ ಆಗುತ್ತೆ, ಟ್ರಾನ್ಸ್ಫಾರ್ಮೇಶನ್ ಆರ್ ಡಿಫರೆನ್ಶಿಯೇಷನ್ ಆಗಿ ನಂತರ ಅದು ಸ್ಪರ್ಮ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೆರಟೋಲಿ ಸೆಲ್ಸ್, ದೇ ಯೂಸ್ ಟು ಆಸ್ಕ್, ಸೆರಟೋಲಿ ಸೆಲ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಪ್ರೊವೈಡಿಂಗ್ ದ ನ್ಯೂಟ್ರಿಯೆಂಟ್ಸ್. They provide nutrients ಅನ್ನ ಪ್ರೊವೈಡ್ ಮಾಡುತ್ತೆ. Hence they are also called, ಏನಂತ ಹೇಳ್ಬೋದು ಅದನ್ನ? Yes, we used to call it as a nurse cell, supportive cell ಅಂತ ಹೇಳ್ತೀವಿ. ಯಾವುದಕ್ಕೆ ನ್ಯೂಟ್ರಿಯೆಂಟ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ? ಡೆವಲಪಿಂಗ್ ಸ್ಪರ್ಮ್ಯಾಟಿಡ್ಸ್. ನೆಕ್ಸ್ಟ್ ತಿಳ್ಕೊಳ್ಳೋಣ ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ ಸ್ಪರ್ಮ್ಯಾಟಿಡ್ ಅಂದ್ರೆ ಏನು ಅಂತ. ಓಕೆ, ಸೊ ಹಿಯರ್ ಐ ಆಮ್ ಎಕ್ಸ್ಪ್ಲೈನಿಂಗ್, when you take the section of seminiferous tubule, okay, that is aligned by 2 cells inside, so they are called germ cells and Sertoli cells. Germ cells, nothing but spermatogonia, they undergo differentiation and finally formed into spermatozoa. Next to Sertoli cells are also known as nurse cell. Their main function is to nourish the developing spermatids. ಅದು ಸ್ಪರ್ಮ್ಯಾಟೋಜೋವಾ ಆಗೋದಕ್ಕೆ ಸಹಾಯ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ. And this entire seminiferous tubules are surrounded by Leydig cells, interstitial cells, also known as Leydig cells. They are mainly responsible for producing the androgen. Androgen ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಹೇಳಿದ ಕೆಲವು ಗ್ಲ್ಯಾಂಡ್ಸ್ ಗಳನ್ನ ಹೇಳ್ತಾ ಇದ್ದೆ ನಾನು. Do you remember this? These glands, seminal vesicles, prostate gland, as well as the bulbourethral gland. You must remember the function as well. Bulbourethral gland produces the mucus. ಇದು ಮ್ಯೂಕಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದ ಪ್ರಾಡಕ್ಟ್ ಆಫ್ ದ ಸೆಮಿನಲ್ ವೆಸಿಕಲ್ಸ್ ಅಂಡ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇಸ್ ಕಾಮನ್ಲಿ ಕಾಲ್ಡ್ ಸೆಮಿನಲ್ ಫ್ಲೂಯಿಡ್. ಇದನ್ನ ಸೆಮೆನ್ ಅಂತ ಹೇಳ್ತೀವಿ, ಸೆಮಿನಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ದಟ್ ಈಸ್ ರಿಚ್ ಇನ್ ಕ್ಯಾಲ್ಸಿಯಂ, ಲಿಪಿಡ್, ಸಿಟ್ರಿಕ್ ಆಸಿಡ್, ಫ್ರಕ್ಟೋಸ್ ಅಂಡ್ ಸರ್ಟನ್ ಎನ್ಸೈಮ್ಸ್. ಸೊ ಇದನ್ನ ಕಾಮನ್ ಆಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ವಾಟ್ ಆರ್ ದ ಕಾಂಪೋನೆಂಟ್ ಆಫ್ ಸೆಮಿನಲ್ ಫ್ಲೂಯಿಡ್ ಅಂತ ಕೇಳಿದಾಗ ಯು ಶುಡ್ ರೈಟ್ ಕ್ಯಾಲ್ಸಿಯಂ ಇರುತ್ತೆ, ಓಕೆ, ಫ್ರಕ್ಟೋಸ್, lipid, citric acid, and you can say certain enzymes. ಕೆಲವು ಎಂಜೈಮ್ಸ್ ಗಳು ಇರುತ್ತೆ. ಓಕೆನಾ? ಸೊ ಈ ತರ ಎಲ್ಲಾ ಕ್ವಶನ್ಸ್ ಗಳನ್ನ ನಾವು ಓದ್ಬೇಕಾಗುತ್ತೆ. ಯಾವ್ಯಾವ ಕಾಂಪೋನೆಂಟ್ ಇರುತ್ತೆ, ಏನಿರುತ್ತೆ ಸೆಮೆನಲ್ಲಿ, ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ, ಸೊ ಮತ್ತೆ ಯುರೇತ್ರ ಯಾವ್ದಕ್ಕೆ ಸಹಾಯ ಮಾಡುತ್ತೆ? ಕಾಮನ್ ಇಜಾಕ್ಯುಲೇಟರಿ ಡಕ್ಟ್. ಸೊ ಅದರಿಂದ ಯೂರಿನ್ ಮತ್ತೆ ಸೆಮೆನ್ ಎರಡೂ ಕೂಡ ಪಾಸ್ ಆಗುತ್ತೆ. ಇನ್ನು ಪೆನಿಸಿನ್ ಕೆಲಸ ಮಾಡುತ್ತೆ, ಕಾಪುಲೇಟರಿ ಆರ್ಗನ್ ತರ ವರ್ಕ್ ಮಾಡುತ್ತೆ, ಇನ್ಸೆಮಿನೇಷನ್ ಅಲ್ಲಿ ಸಹಾಯ ಮಾಡುತ್ತೆ. ಸೊ ಓಕೆ, ಅಂಡ್ ದಿಸ್ ಇಸ್ ಆಲ್ ಅಬೌಟ್ ದ ಟೆಸ್ಟಿಸ್ ಅಂಡ್ ದ ಪ್ರೀವಿಯಸ್ ಒನ್ ಇಸ್ ಅಬೌಟ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇವಾಗ ಆಲ್ಮೋಸ್ಟ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಂಡ್ ನೌ ವಿ ಆರ್ ಟಾಕಿಂಗ್ ಅಬೌಟ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಯಾವ ತರ ಇರುತ್ತೆ ಅಂಡ್ ಡಿಫರೆಂಟ್ ಸ್ಟ್ರಕ್ಚರ್. ಆಸ್ ಐ ಸೆಡ್, ಹಿಯರ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ 3 ಮೇನ್ ಡಿವಿಷನ್ಸ್
ಯಾವ್ಯಾವ್ದಿರ್ಬೋದು? ಪ್ರೈಮರಿ ಸೆಕ್ಸ್ ಆರ್ಗನ್ಸ್, ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್, ಅಂಡ್ ದ ಥರ್ಡ್ ಒನ್ ಈಸ್ ದ ಎಕ್ಸ್ಟರ್ನಲ್ ಜೆನಿಟೇಲಿಯಾ. ಸೊ ಇಲ್ಲಿ ನೋಡಿ ಇವಾಗ, and this one is the primary sex organ called ovary. A pair of ovaries are present in female. They are intra-abdominal. So as I said previously, their testicles are extra-abdominal, present outside the body, abdominal cavity. But here they are present within the abdominal cavity, and they are called intra-abdominal. A pair of testicles are present on either side of the uterus. Uterus na ಎರಡು ಬದಿಯಲ್ಲೂ ಕೂಡ ಕಂಡು ಬರ್ತಾ ಹೋಗುತ್ತೆ, and they get attached to the uterine wall with the ovarian ligaments. Ovarian ligaments ಜೊತೆಗೆ ಏನಾಗುತ್ತೆ, ಅದು ಕನೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್, ಇದು ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಆದ್ಮೇಲೆ ಆಕ್ಸೆಸರಿ ಡಕ್ಟ್ಸ್ ಮತ್ತೆ ಗ್ಲ್ಯಾಂಡ್ಸ್ಗಳು ಯಾವ್ಯಾವುದು? ಎಸ್, ದಟ್ ಈಸ್ ನಥಿಂಗ್ ಬಟ್ ಮೂರನ್ನ ತಿಳ್ಕೊಬಹುದು. ಒಂದು ಫಲೋಪಿಯನ್ ಟ್ಯೂಬ್. Fallopian tube. Fallopian tube, it is what? This is the accessory duct. And the second one is the uterus. Here I am writing, this is the uterus. And the third one is the cervix. Here it is, this is the cervix. Cervix. Okay. And the next one is the vagina. Vagina. See, all these are, what I am just ticking these words with the help of yellow color. These are the accessory ducts. ಯಾವ್ಯಾವುದು? Fallopian tube, uterus, cervix, and vagina. These are what? Accessory ducts ಅಂತ ಹೇಳ್ತಾ ಇದ್ದೀನಿ. Helpful to carry the ovum from the ovary towards the vagina. ಇಲ್ಲಿಗೆ ಕ್ಯಾರಿ ಮಾಡೋದು. ಈಗ ಫಲೋಪಿಯನ್ ಟ್ಯೂಬ್ ಅನ್ನು ಅಲ್ಲಿ ಬರೆದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಫಲೋಪಿಯನ್ ಟ್ಯೂಬ್ ಹ್ಯಾಸ್ 3 parts. ಇದರಲ್ಲಿ 3 ಪಾರ್ಟ್ಗಳಿರುತ್ತೆ. ಸೊ ಒನ್ ಈಸ್ ದ ಫನಲ್ ಶೇಪ್ಡ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಇನ್ಫಂಡಿಬುಲಮ್. Infundibulum ಇದೆ. Next, the broader part of the fallopian tube is called ampulla. Here you can observe the ampulla. And here you can observe the narrower part which connects the fallopian tube to the uterus. Uterine cavity ಪಕ್ಕದಲ್ಲಿ ಇರೋದು isthmus. Okay. So these are the 3 parts of the fallopian tube. Next, here you can observe the terminal part of the infundibulum having number of finger-like structures. They get attached to the ovary during the ovulation to receive the ovum. Ovulation period ಅಲ್ಲಿ ಓವರಿಗೆ ಅಟ್ಯಾಚ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ಓವಮ್ ಅನ್ನ ರಿಸೀವ್ ಮಾಡೋದಕ್ಕೆ. And this portion is called fimbriae. This is called fimbriae. Okay, all these are the parts of fallopian tube. Next, when it comes to the another, the accessory duct, that's called uterus. ಇಲ್ಲಿದೆ ಇವಾಗ uterus. So what is uterus? Here I am writing, it's a single. Uterus is a single, hollow, muscular, pear-shaped, or you can say, inverted triangular, pear-shaped structure. So where the implantation, menstruation, and also embryogenesis occur. ಈ ಪ್ಲೇಸ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳಿದ್ರೆ implantation ಆಗುತ್ತೆ. Means blastocyst gets embedded in the wall of the endometrium of the uterus. Embed ಆಗುತ್ತೆ. Menstruation occur ಅಂದ್ರೆ this endometrial wall, innermost layer of the uterus, that burst ಅಂತ ಹೇಳಿದ್ರೆ it disintegrates to release the unfertilized along with the blood and also soft tissues. ಅದು ಮೆನಿಸ್ಟ್ರೇಷನ್ಗೆ ಸಹಾಯ ಮಾಡ್ತಾ ಇದೆ. ಜೊತೆಗೆ that's the place where the baby develops. This is commonly known as, uterus ಅಂತ ಹೇಳ್ತೀವಿ ಸೈಂಟಿಫಿಕಲಿ. ಕಾಮನ್ ಆಗಿ ಊಂಬ್ ಅಂತ ಹೇಳ್ತೀವಿ. ವಾಟ್ ಇಸ್ ದಟ್? ಊಂಬ್, ಗರ್ಭ. ಅಂಡ್ ದೇರ್ ಆರ್ 3 layers. ಇದರಲ್ಲಿ 3 ಲೇಯರ್ಸ್ಗಳಿರುತ್ತೆ. ಯಾವುದರಲ್ಲಿ? ಯುಟರಸ್ ಅಲ್ಲಿ. ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಯುಟರಸ್ ಇಸ್ ಕಾಲ್ಡ್ ಎಂಡೋಮೆಟ್ರಿಯಂ. ಅಂಡ್ ದ ಮಿಡಲ್ ಲೇಯರ್ ಇಸ್ ಕಾಲ್ಡ್ myometrium. As the name indicates, myo in the sense muscles. It's made of smooth muscles responsible for vigorous contraction and relaxation. Next, the outermost part of that uterus is called, here I am writing, that is called perimetrium. Okay na? Next, here you can observe the narrow cavity that is called cervix, and that forms the cervical canal. And finally, that opens outside through the vagina. But vagina is not visible. The outermost, the visible part of the female reproductive system, external genitalia, that's called vulva. So final ಆಗಿ ನಾವು vulva ನೋಡ್ತೀವಿ. ಅದರಲ್ಲೂ ಕೂಡ ಪಾರ್ಟ್ಸ್ಗಳನ್ನ ನೋಡ್ತೀವಿ ನಾವಲ್ಲಿ. So mons pubis, labia majora, labia minora, and also clitoris.
ಹೈಮನ್, ಆ ಪಾರ್ಟ್ಸ್ಗಳನ್ನ ತಿಳ್ಕೊಬೇಕಾಗತ್ತೆ. ಸೊ cervix and vagina, so both that forms the birth canal, ಇವೆರಡೂ ಕೂಡ ಸೇರಿ ಬರ್ತ್ ಕ್ಯಾನಲ್ ಅನ್ನ ಫಾರ್ಮ್ ಮಾಡುತ್ತೆ. ಓಕೆ, ಐ ವಿಲ್ ರಿಪೀಟ್ ಇಟ್. ಈ ಎಲ್ಲಾ ಪಾರ್ಟ್ಸ್ಗಳ ಬಗ್ಗೆ ತಿಳ್ಕೊಂಡ ಇವಾಗ. ಓಕೆ, ಪ್ರೈಮರಿ ಸೆಕ್ಸ್ ಆರ್ಗನ್ ಇಸ್ ಕಾಲ್ಡ್ ಓವೆರಿ, ಇಂಟ್ರಾ ಅಬ್ಡಾಮಿನಲ್. ಸೊ ಡಕ್ಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಬೋಣ ಇದೇ ಸ್ಲೈಡ್ ಅಲ್ಲಿ. ಡಕ್ಟ್ಸ್ ಅಲ್ಲಿ, ಡಕ್ಟ್ ಸಿಸ್ಟಮ್ ಅಲ್ಲಿ ಏನೇನಿದೆ? ಆಕ್ಸೆಸರಿ ಡಕ್ಟ್ಸ್ ದಟ್ ಇನ್ಕ್ಲೂಡ್ಸ್ ದ ಫಲೋಪಿಯನ್ ಟ್ಯೂಬ್, ಯುಟರಸ್, ಸರ್ವಿಕ್ಸ್ ಅಂಡ್ ದ ವಜೈನಾ. ಫಲೋಪಿಯನ್ ಟ್ಯೂಬ್ ಅಲ್ಲಿ 3 ಮೇನ್ ಪಾರ್ಟ್ಸ್ಗಳಿರುತ್ತೆ. ದಟ್ ಈಸ್ ಇನ್ಫಂಡಿಬುಲಮ್, ಆಂಪ್ಯುಲಾ ಅಂಡ್ ಆಲ್ಸೋ ಇಸ್ಮಸ್. ವಿಚ್ ಇಸ್ ದ ಬ್ರಾಡರ್ ಪಾರ್ಟ್ ಆಫ್ ದ ಫಲೋಪಿಯನ್ ಟ್ಯೂಬ್? That is called ampulla. So this is the place where the fertilization takes place. Here fertilization will takes place. Okay, ಅಲ್ಲಿ fertilization ಆಗುತ್ತೆ. Fusion of male and female gametes that occurs here only. Next, fimbriae. So these are the finger-like structure present in the terminal end of the infundibulum, get attached to the ovary during the ovulation to receive the ovum. Ovulation ಆಗುವಾಗ ಇದಕ್ಕೆ ಅಟ್ಯಾಚ್ ಆಗಿಬಿಟ್ಟು ಓವಮ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಯುಟರಸ್, ಒನ್ ಮೋರ್ ಆಕ್ಸೆಸರಿ ಡಕ್ಟ್. ಸೊ ದಟ್ಸ್ ದ ಆಸ್ ಐ ರಿಟರ್ನ್, ಸಿಂಗಲ್, ಹಾಲೋ, ಮಸ್ಕ್ಯುಲರ್, ಪಿಯರ್ ಶೇಪ್ಡ್ ಸ್ಟ್ರಕ್ಚರ್. ಇಟ್ಸ್ ಕಾಮನ್ಲಿ ನೋನ್ ಆಸ್ ಊಂಬ್ ಅಂತ ಹೇಳ್ತೀವಿ. ದಟ್ಸ್ ದ ಪ್ಲೇಸ್ ಫಾರ್ ದ ಇಂಪ್ಲಾಂಟೇಷನ್, ಮೆನಿಸ್ಟ್ರೇಷನ್ ಅಂಡ್ ಆಲ್ಸೋ ಡೆವಲಪ್ಮೆಂಟ್ ಆಫ್ ಬೇಬಿ. ಇಂಪ್ಲಾಂಟೇಷನ್ ಆದ್ಮೇಲೆ ಖಂಡಿತ ಏನಾಗುತ್ತೆ, ಅದು ಅಲ್ಲಿ ಎಂಬ್ರಿಯೋ ಡೆವಲಪ್ ಆಗ್ತಾ ಹೋಗುತ್ತೆ, ಫೀಟಸ್ ಡೆವಲಪ್ ಆಗುತ್ತೆ. ಇನ್ನು ಸರ್ವಿಕ್ಸ್ ಮತ್ತೆ ವಜೈನಾ, ಸೊ ಬೋತ್ ದಟ್ ಫಾರ್ಮ್ಸ್ ದ ಬರ್ತ್ ಕೆನಾಲ್. Okay, vagina, that's the path for all. For example, ಅಲ್ಲಿಂದ menstruation ಆಗೋದು, ಅಲ್ಲಿಂದ ಏನಾಗೋದು, ಡೆಲಿವರಿ ಆಗೋದು. We used to call it as a parturition. Scientifically, parturition ಅಂತ ಹೇಳಿದ್ರೆ the act of expelling the completely developed fetus from the uterus of the mother is called parturition. So next, vulva ಅಂತ ಬಂದಾಗ, that is the external genitalia. External visible part of the female reproductive system is called vulva. ಈ vulvaದಲ್ಲಿ vulva ಅಂತ ಕೂಡ ಹೇಳ್ಬೋದು. And there are many parts, okay, and you must know that ಯಾವ ಪಾರ್ಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. Mons pubis, and next one is labia majora. So these are folded like structures that covers the urethral opening. So labia majora, labia minora, and next vaginal orifice ಅಂತ ಕೂಡ ಇರುತ್ತೆ ಒಳಭಾಗದಲ್ಲಿ, on either side of the vagina, that produces some kind of chemicals, you can say. So next ಅದಾದ್ಮೇಲೆ labia majora, labia minora, and next one part ಇದೆ ಅದು clitoris. That is called clitoris. Okay. So next ಅದಾದ್ಮೇಲೆ hymen. So ಕಾಮನ್ ಆಗಿ ಇದನ್ನ ಕೇಳ್ತಾರೆ ಎಕ್ಸಾಮಿನ್ಗಳಲ್ಲಿ. hymen ಅಂತ ಹೇಳಿದ್ರೆ, this is the transparent layer, or you can say mucus layer, that covers the vagina partially, ಕವರ್ ಆಗಿರುತ್ತೆ. ಸೊ ಇದು ಯಾವಾಗ ಬ್ರೇಕ್ ಆಗುತ್ತೆ ಅಂತ ಹೇಳಿದ್ರೆ, ಸೈಂಟಿಫಿಕ್ ಅದು ಮಿತ್ ಕೂಡ ಆಗ್ತಾ ಹೋಗುತ್ತೆ. ಪೀಪಲ್ ಯೂಸ್ ಟು ಐಡೆಂಟಿಫೈ ವೆದರ್ ದ ರೇಪ್ ಹ್ಯಾಸ್ ಬಿನ್ ಹ್ಯಾಪನ್ಡ್ ಆರ್ ನಾಟ್ ಜಸ್ಟ್ ಬೈ ಐಡೆಂಟಿಫೈಯಿಂಗ್ ದ ಹೈಮನ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳಿದ್ರೆ, ಸೊ ಅದನ್ನು ನಾವು ಕಾಮನ್ ಆಗಿ ರೇಪ್ ಆಗಿಲ್ಲ ಅಂತ ಕೂಡ ಹೇಳ್ತಾರೆ. ಅಲ್ಲಿ ನಾರ್ಮಲ್ ಆಗಿ ಈ ಫೊರೆನ್ಸಿಕಲ್ ಇದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಇನ್ನು ಉಳಿದ ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ, ಇಟ್ ಈಸ್ ನಾಟ್ ದ ರೈಟ್ ಮೆಥಡ್ ಟು ಐಡೆಂಟಿಫೈ ವೆದರ್ ದ ವಿಕ್ಟಿಮ್ ವೆದರ್ ದೇ ಹ್ಯಾವ್ ರೇಪ್ಡ್ ಆರ್ ನಾಟ್ ಅಂತ ಹೇಳಿದ್ರೆ, ಬಿಕಾಸ್ ದಟ್ ಈಸ್ ಬೀಯಿಂಗ್ ಬ್ರೇಕ್ ಡೌನ್ ಡ್ಯೂರಿಂಗ್ ಸ್ಪೋರ್ಟ್ಸ್ ಆಗುವಾಗ, ಸೈಕ್ಲಿಂಗ್ ಆಗುವಾಗನೂ ಕೂಡ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಕೂಡ ಉಲ್ವಾದಲ್ಲಿ ಬರೋ ಪಾರ್ಟ್ಸ್ಗಳಾಗಿರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್, ಓಕೆನಾ? ಇನ್ನು 3 ಲೇಯರ್ಸ್ ಆಫ್ ದ ಯುಟರಸ್ ಬಂದ್ರೆ, ಎಂಡೋಮೆಟ್ರಿಯಮ್, ಇದು ಕಾಮನ್ ಆಗಿ ಗ್ಲ್ಯಾಂಡ್ಯುಲರ್ ಆಗಿರುತ್ತೆ. ಯಾಕೆ ಗ್ಲ್ಯಾಂಡ್ಯುಲರ್ ಆಗಿರುತ್ತೆ? ಹ್ಯಾವಿಂಗ್ ನಂಬರ್ ಆಫ್ ಸಾಫ್ಟ್ ಟಿಶ್ಯೂಸ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್. ಇನ್ನು ಮಿಡಲ್ ಮಯೋಮೆಟ್ರಿಯಮ್, ಆಸ್ ದ ನೇಮ್ ಇಂಡಿಕೇಟ್ಸ್, ಮಯೋಮೆಟ್ರಿಯಮ್ ಅಂತ ಹೇಳಿದ್ರೆ ಇದರಿಂದ ಅಂದ್ರೆ ಸ್ಮೂತ್ ಮತ್ತೆ ಸಾಫ್ಟ್ ಮಸಲ್ಸ್ಗಳಿಂದ ಆಗಿರುತ್ತೆ, ಹೈಲಿ ಕಾಂಟ್ರಾಕ್ಟೈಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪೆರಿಮೆಟ್ರಿಯಮ್, ಔಟರ್ ಮೋಸ್ಟ್ ಪ್ರೊಟೆಕ್ಟಿವ್ ಇನ್ ನೇಚರ್ ಅಂತ ಹೇಳ್ತೀವಿ, ಓಕೆನಾ? ಸೊ ನೆಕ್ಸ್ಟ್ ಇವಾಗ ತಿಳ್ಕೊಬೇಕಾಗಿರೋದು ಮೆಮರಿ ಗ್ಲ್ಯಾಂಡ್. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ಇಲ್ಲಿ ಓವೇರಿಯಲ್ಲಿ ಜಸ್ಟ್ ರಿಮೆಂಬರ್, ಇನ್ಸೈಡ್ ದ ಓವೇರಿ ಏನಿರಬಹುದು? ಫಾಲಿಕಲ್ಸ್ ಆರ್ ಪ್ರೆಸೆಂಟ್. ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಇನ್ಸೈಡ್ ದ ಓವೇರಿ ಫಾಲಿಕಲ್ಸ್ ಆರ್ ಪ್ರೆಸೆಂಟ್. ಫಾಲಿಕಲ್ಸ್ಗಳು ಇರುತ್ತೆ. ಸೊ ವಾಟ್ ಟೈಪ್ ಆಫ್ ಫಾಲಿಕಲ್ಸ್? You know that primary follicles, secondary follicles, fully matured tertiary follicle, commonly known as Graafian follicle. So ಅದರ ಸ್ಟ್ರಕ್ಚರ್ನ ನೀವು ತಿಳ್ಕೊಳ್ತಾ ಹೋಗ್ತೀರಾ, ಓಕೆನಾ?
ಸೊ ಸಿಂಪ್ಲಿಫೈಡ್ ಮ್ಯಾನರ್ಲಿ ತಿಳ್ಕೊಳ್ತಾ ಹೋಗೋಣ. ಇದೇ ಸ್ಟ್ರಕ್ಚರ್ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವಾಗ ಮೆನಿಸ್ಟ್ರಿಯಲ್ ಸೈಕಲ್ ಮತ್ತೆ oogenesis ಪಾರ್ಟ್ ಬಂದಾಗ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಓವೆರಿ. ನೆಕ್ಸ್ಟ್ ನೋಡೋಣ ದ ಗ್ಲ್ಯಾಂಡ್. ಸೊ ಪ್ರಿವಿಯಸ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಗ್ಲ್ಯಾಂಡ್ ಬಗ್ಗೆ ತಿಳ್ಕೊಳ್ಳುವಾಗ ನಾವು ಹೇಳ್ದು ಅಲ್ಲಿ ಗ್ಲ್ಯಾಂಡ್ ಯಾವ್ದು ಇರುತ್ತೆ, ಸೆಮೈನಲ್ ವೆಸಿಕಲ್ಸ್, ಬಲ್ಬೋಯುರೇಥ್ರಲ್ ಗ್ಲ್ಯಾಂಡ್ ಮತ್ತೆ ಪ್ರೋಸ್ಟೇಟ್ ಗ್ಲ್ಯಾಂಡ್. ಇಲ್ಲಿ ರಿಪ್ರೊಡಕ್ಟಿವ್ಗೆ ಅಂತಾನೆ ಇರೋದು ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಮೆಮರಿ ಗ್ಲ್ಯಾಂಡ್. ಸೊ ದಿಸ್ ಡಯಾಗ್ರಾಮ್ ದೇ ಯೂಸ್ ಟು ಆಸ್ಕ್ ಇನ್ ಯುವರ್ ಎಕ್ಸಾಮಿನೇಷನ್ ಟು ಡ್ರಾ. ಕಾಮನ್ ಆಗಿ ಕೇಳ್ತಾರೆ. ಸೊ ಲಾಸ್ಟ್ ಇಯರ್ ಆಲ್ಸೋ ದೇ ಆರ್ ಫಾಸ್ಟ್ ಇನ್ ದ ನೀಟ್ ಎಕ್ಸಾಮಿನೇಷನ್ ದ ಕರೆಕ್ಟ್ ಸೀಕ್ವೆನ್ಸ್ ಆರ್ ದ ಪಾತ್ವೇ ಆಫ್ ದ ಸೆಕ್ರೇಷನ್ ಆಫ್ ದ ಮಿಲ್ಕ್, ಎಲ್ಲಿಂದ ಯಾವ ತರ ಸೆಕ್ರೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಿಯರ್ ನಾನು ಕೆಲವು ಪಾರ್ಟ್ಸ್ಗಳನ್ನ ಇಲ್ಲಿ ಹಾಗೇನೆ ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ಟ್ರೈ ಟು ಐಡೆಂಟಿಫೈ ಬಿಫೋರ್ ಐ ಆಮ್ ಗೋಯಿಂಗ್ ಟು ರೈಟ್ ದ ಆನ್ಸರ್ಸ್. ಸೊ ಇಲ್ಲಿ ಮೆಮರಿ ಗ್ಲ್ಯಾಂಡ್ಸ್, ಪೇರ್ ಆಫ್ ಮೆಮರಿ ಗ್ಲ್ಯಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಹ್ಯೂಮನ್ಸ್. ಹ್ಯೂಮನ್ಸ್ ಅಲ್ಲಿ ಫಿಮೇಲ್ ಅಲ್ಲಿ ನಾರ್ಮಲ್ ಆಗಿ 2 ಮೆಮರಿ ಗ್ಲ್ಯಾಂಡ್ಸ್ಗಳಿರುತ್ತೆ. ದಟ್ ಇಸ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದ ಪ್ರೈಮೇಟ್. ಪ್ರೈಮೇಟ್ಗಳಂತ ಹೇಳಿದ್ರೆ ಯಾರು, ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಹ್ಯಾವಿಂಗ್ ಅ ಡಿಸ್ಟಿಂಕ್ಟಿವ್ ಫೇಸ್, ತನ್ನದೇ ಆಗಿರೋ ಒಂದು ಪ್ರಮುಖವಾದ ಮುಖ ಇರುತ್ತೆ. ಅಂಡ್ ಹ್ಯಾವಿಂಗ್ ಓನ್ಲಿ 2 ಮೆಮರಿ ಗ್ಲ್ಯಾಂಡ್ಸ್, 2 ಸ್ತನ್ಯ ಗ್ರಂಥಿಗಳನ್ನು ಮಾತ್ರ ಹೊಂದಿರುತ್ತೆ. ದೇ ಗಿವ್ ಬಟ್ ಓನ್ಲಿ 1 ಯಂಗ್ ಒನ್ಸ್ ಅಟ್ 1 ಪ್ರೆಗ್ನೆನ್ಸಿ. ಒಂದು ಪ್ರೆಗ್ನೆನ್ಸಿಯಲ್ಲಿ ಒಂದು ಮಗುವಿಗೆ ಮಾತ್ರ ಜನ್ಮ ಕೊಡುತ್ತೆ. ಮೋಸ್ಟ್ ಎಕ್ಸೆಪ್ಷನಲ್ ಆಗಿ ಟ್ವಿನ್ಸ್ ಕೂಡ ಫಾರ್ಮೇಷನ್ ಆಗ್ಬಹುದು, ಅದು ಎಕ್ಸೆಪ್ಷನಲ್ ಆಗಿರುತ್ತೆ. ಬಟ್ ನಾರ್ಮಲ್ ಆಗಿ ಅಟ್ 1 ಪ್ರೆಗ್ನೆನ್ಸಿ ದೇ ಯೂಸ್ ಟು ಗಿವ್ ಬರ್ತ್ ಟು ಓನ್ಲಿ 1 ಯಂಗ್ ಒನ್. ಸೊ ಅದನ್ನ ಬಿಟ್ರೆ ದೇ ಆರ್ ಹ್ಯಾವಿಂಗ್ ಡಿಜಿಟ್ಸ್ ಅಂಡ್ ಆಲ್ಸೋ ಎಂಡೆಡ್ ವಿತ್ ನೈಲ್ಸ್ ಅಂಡ್ ಕ್ಲಾಸ್. ಈ ತರ ಎಲ್ಲ ಕ್ಯಾರೆಕ್ಟರ್ಗಳಿರೋದು ಪ್ರೈಮೇಟ್ ಆಗಿರುತ್ತೆ. ಸೊ ವಿ ಹ್ಯಾವ್ 2 ಮೆಮರಿ ಗ್ಲ್ಯಾಂಡ್ಸ್ ಇನ್ ಹ್ಯೂಮನ್ ಫೀಮೇಲ್. ನೆಕ್ಸ್ಟ್, ಹ್ಯೂಮನ್ ಫೀಮೇಲ್ ಹ್ಯಾಸ್ ಅ ಪೇರ್ ಆಫ್ ಮೆಮರಿ ಗ್ಲ್ಯಾಂಡ್ಸ್ ದಟ್ಸ್ ಕಾಮನ್ಲಿ ಕಾಲ್ಡ್ ಬ್ರೆಸ್ಟ್. That contain ಏನಿರುತ್ತೆ fatty tissues as well as the glandular tissue. That contains, I'm just writing here, fatty tissues and glandular tissues ಎರಡು ತರ ಟಿಶ್ಯೂಸ್ಗಳನ್ನ ನಾವು ನೋಡಬಹುದು, fatty tissues and also glandular tissues. Next, each glandular tissue is divided into 15 to 20 memory lobes. Here you can observe. So here are 1, 2, 3 lobes are visible. So one behind the other, many lobes are present. So there are about 15 to 20 memory lobes are present. Look at here, memory lobes are present. Okay, so glandular tissue is divided into 15 to 20 memory lobes. And each lobe consists of a group of ಏನಿರುತ್ತೆ, group of memory alveoli. I'm just writing here memory alveoli. ಸಿಂಪಲ್ ಆಗಿ alveolus ಅಥವಾ alveoli ಅಂತ ಬರೆಯೋಣ. ನೀವು ಕೇಳಿರ್ಬೋದು ಈ ವರ್ಡ್ ಅನ್ನ alveoli, ಲಂಗ್ಸ್ ಅಲ್ಲಿ ಕೂಡ ಕೇಳಿರ್ತೀವಿ. These are the balloon shaped air sac like structure ಅಂತ ಹೇಳ್ಬಿಟ್ಟು. Here also you can observe within the memory lobes memory alveoli are present. Next, the alveoli opens into ಯಾವುದಕ್ಕೆ ಓಪನ್ ಆಗುತ್ತೆ, that opens into memory ducts ಗಳಿಗೆ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ memory tubules ಅಲ್ಲ, memory tubules ಆಗಬೇಕು. See, this is what they have asked in the previous year. This should be tubules. Next, ಇಲ್ಲ ಇದೆ ನೋಡಿ, ದ ಮೆಮರಿ ಟ್ಯೂಬ್ಯೂಲ್ಸ್ ಆಫ್ ಈಚ್ ಓಪನ್ಸ್ ಇನ್ ಟು ಸ್ಮಾಲ್. ಯಾವುದಕ್ಕೆ ಓಪನ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಮೆಮರಿ ಡಕ್ಟ್ಸ್. ಮೆಮರಿ ಡಕ್ಟ್ಸ್ ಗಳಿಗೆ ಓಪನ್ ಆಗುತ್ತೆ. ನೆಕ್ಸ್ಟ್, ಸೆವೆರಲ್ ಮೆಮರಿ ಡಕ್ಟ್ಸ್ ಜಾಯಿನ್ ಟು ಫಾರ್ಮ್ ಅ ವೈಡ್ ಮೆಮರಿ ಆಂಪ್ಯುಲಾ. ಆಂಪ್ಯುಲಾಗೆ ಓಪನ್ ಆಗುತ್ತೆ. ಜಸ್ಟ್ ರೈಟಿಂಗ್ ಹಿಯರ್ ಆಂಪ್ಯುಲಾ. ಸಿ, ಇಲ್ಲೂ ಕೂಡ ಆಂಪ್ಯುಲಾ ಅನ್ನೋ ಪಾರ್ಟ್ ಅನ್ನು ನೋಡ್ತಾ ಇದೀವಿ. ದೇರ್ ಆಲ್ಸೋ ವಿ ಹ್ಯಾವ್ ಅಬ್ಸರ್ವ್ಡ್ ದ ವರ್ಡ್ ಆಂಪ್ಯುಲಾ ಇನ್ ದ ಫಲೋಪಿಯನ್ ಟ್ಯೂಬ್. ಸೊ ಬೋತ್ ಆರ್ ಇಂಡಿಕೇಟಿಂಗ್ ದ ವೈಡರ್ ಪಾರ್ಟ್. ದ ವೈಡರ್ ಪಾರ್ಟ್ ಆಫ್ ದ ಫಲೋಪಿಯನ್ ಟ್ಯೂಬ್ is called ಆಂಪ್ಯುಲಾ. ದ ವೈಡರ್ ಪಾರ್ಟ್ ಆಫ್ ದ ಮೆಮರಿ ಡಕ್ಟ್ ಅಂಡ್ ಮೆಮರಿ ಟ್ಯೂಬ್ಯೂಲ್ is called ಮೆಮರಿ ಆಂಪ್ಯುಲಾ ಅಂತ ನೀವು ಹೇಳ್ಬೇಕಾಗತ್ತೆ. ಸೊ ನೆಕ್ಸ್ಟ್, ದಟ್ ಈಸ್ ಕನೆಕ್ಟೆಡ್ ಟು ದ ಲ್ಯಾಕ್ಟಿಫೆರಸ್ ಡಕ್ಟ್ಸ್. ಇಲ್ಲಿ ಲ್ಯಾಕ್ಟಿಫೆರಸ್ ಡಕ್ಟ್ಸ್ ಗಳಿಗೆ ಓಪನ್ ಆಗುತ್ತೆ. ಐ ವಿಲ್ ಲೇಬಲ್ ದೆಮ್ ದೇರ್. ನೆಕ್ಸ್ಟ್, ಬಿಫೋರ್ ದ ನಿಪ್ಪಲ್ through which milk is released. The milk is ejected out through the nipples, and just behind the nipple there you can observe the lactiferous ducts. ಅದರ ಹಿಂಭಾಗದಲ್ಲಿ ವೈಡರ್ ಪಾರ್ಟ್ ಇರುತ್ತೆ, ಅದು ಮೆಮರಿ ಆಂಪ್ಯುಲಾ ಆಗಿರುತ್ತೆ. ಹಿಯರ್ ಐ ಆಮ್ ಲೇಬಲಿಂಗ್ ದೆಮ್. ಸೊ ನೆಕ್ಸ್ಟ್ ಮೆಮರಿ ಲೋಬ್ಸ್ ಆಯ್ತು. ನೆಕ್ಸ್ಟ್ ಒನ್ ಯಾವ್ದಿರುತ್ತೆ, ಮೆಮರಿ ಆಲ್ವಿಯೋಲೈ. ನೆಕ್ಸ್ಟ್ ಮೆಮರಿ ಏನಿರುತ್ತೆ, ಟ್ಯೂಬ್ಯೂಲ್ಸ್.
ಮೆಮರಿ ಟ್ಯೂಬ್ಯೂಲ್ಸ್ ಇರುತ್ತೆ. ನೆಕ್ಸ್ಟ್ ಮೆಮರಿ ಡಕ್ಟ್ಸ್ ಇರುತ್ತೆ, ಮೆಮರಿ ಡಕ್ಟ್ಸ್, ದೆನ್ ಮೆಮರಿ ಆಂಪ್ಯುಲಾ, ದೆನ್ ಲ್ಯಾಕ್ಟಿಫೆರಸ್ ಡಕ್ಟ್ಸ್, lactiferous ducts. Then finally that opens out through the nipple ಮುಖಾಂತರ ಹೊರಗೆ ಹೋಗುತ್ತೆ. ಇನ್ನು ಏರಿಯೋಲಾ ಪಾರ್ಟ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು, ಸಾಫ್ಟ್ ಪಾರ್ಟ್ ಆಫ್ ದ ಬ್ರೆಸ್ಟ್. ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಕಟ್ ಎಂಡ್ ರಿಬ್ ಆಫ್ ರಿಬ್ಸ್. ಆ ಒಂದು ರಿಬ್ ಕೇಜ್ ಏನಿರುತ್ತೆ ಅದರದ್ದು ಕಟ್ ಎಂಡ್ ಪಾರ್ಟ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು. ಜೊತೆಗೆ ಇಲ್ಲಿ ಮೇಜರ್ ಪೆಕ್ಟೋರಾಲಿಸ್ ಮಸಲ್ ಅನ್ನ ನಾವು ಅಲ್ಲಿ ನೋಡಬಹುದು. ಓಕೆನಾ? ಸೊ ದಟ್ ಈಸ್ ಆಲ್ ಅಬೌಟ್ ದ ಮೆಮರಿ ಗ್ಲ್ಯಾಂಡ್. ಈಗ ಸೀಕ್ವೆನ್ಸ್ ಬಗ್ಗೆ ನೋಡಿ, ಸೀಕ್ವೆನ್ಸ್ ಕರೆಕ್ಟ್ ಆಗಿರಬೇಕು. ಯಾವುದು? ಮೆಮರಿ ಲೋಬ್ಸ್ ಅನ್ನ ಬಿಡಿ. There are two different types of tissues are present in mammary gland. Fatty tissue as well as the glandular tissue. Glandular tissues are differentiated into 15 to 20 memory lobes. ಅದರ ಒಳಭಾಗದಲ್ಲಿ ಮೆಮರಿ ಆಲ್ವಿಯೋಲೈ, ಇಲ್ಲಿ ಶುರು ಮಾಡೋಣ ಈಗ. ಮೆಮರಿ ಆಲ್ವಿಯೋಲೈ, ಮೆಮರಿ ಟ್ಯೂಬ್ಯೂಲ್ಸ್, ನೆಕ್ಸ್ಟ್ ಮೆಮರಿ ಡಕ್ಟ್ಸ್, ನೆಕ್ಸ್ಟ್ ಮೆಮರಿ ಆಂಪ್ಯುಲಾ, ಫೈನಲ್ ಆಗಿ ಲ್ಯಾಕ್ಟಿಫೆರಸ್ ಡಕ್ಟ್ಸ್ ಮತ್ತೆ ನಿಪ್ಪಲ್. ಆ ಸೀಕ್ವೆನ್ಸ್ ಗೊತ್ತಿರಬೇಕು. ಇದು ಎಕ್ಸಾಕ್ಟ್ ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿರೋದೆ, ಹೀಗೆ ನೆನ್ಪಿಡ್ಕೊಬೇಕು. ಓಕೆ, ನೆಕ್ಸ್ಟ್ ಮಿಲ್ಕ್ ಎಜೆಕ್ಷನ್ ಆಗೋದಕ್ಕೆ ಸಹಾಯ ಮಾಡೋ ಕೆಲವು ಹಾರ್ಮೋನ್ಸ್ಗಳು ಯಾವುದು? ದಟ್ ಈಸ್ ಕಾಲ್ಡ್ ಪ್ರೊಲ್ಯಾಕ್ಟಿನ್. ಸೊ ಅಟ್ ದ ಎಂಡ್ ಆಫ್ ದಿಸ್ ಚಾಪ್ಟರ್ ಐ ವಿಲ್ ಎಕ್ಸ್ಪ್ಲೈನ್ ಅಟ್ ದ ವೆನ್ ದ ಕಾನ್ಸೆಪ್ಟ್ ಕಮ್ಸ್ ಲ್ಯಾಕ್ಟೇಷನ್ ಆಸ್ ವೆಲ್ ಆಸ್ ದ ಪಾರ್ಚುರೇಷನ್. ಅಲ್ಲಿ ಬಂದಾಗ ಹೇಳ್ತೀನಿ. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆಯಲ್ವಾ? ನೆಕ್ಸ್ಟ್ ಸೆಕ್ಷನ್ ಆಫ್ ಓವೆರಿ, ಆಸ್ ಐ ಸೆಡ್. ಸೊ ಓವೆರಿ ಸೆಕ್ಷನ್ ಬಗ್ಗೆ ನಾವು ತಿಳ್ಕೊಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಲ್ಲಿ ಹಿಂದೆ ನಾನು ಹೇಳಿದೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಓವೆರಿ, ಒನ್ಸ್ ಯು ಟೇಕ್ ದ ಸೆಕ್ಷನ್ ಆಫ್ ಓವೆರಿ ಯು ವಿಲ್ ಸಿ ಟೂ ಪಾರ್ಟ್ಸ್. ಆಸ್ ಐ ಸೆಡ್ ಪ್ರೀವಿಯಸ್ ಕ್ಲಾಸ್ಗಳಲ್ಲೆಲ್ಲ ಹೇಳಿರ್ತೀವಿ, ಔಟರ್ ಕಾರ್ಟೆಕ್ಸ್ ಮತ್ತೆ ಇನ್ನರ್ ಮೆಡ್ಯುಲ್ಲಾ, ದಟ್ ಇಸ್ ಕಾಲ್ಡ್ ಸ್ಟ್ರೋಮಾ ಅಂತ ಹೇಳ್ಬಿಟ್ಟು. ಸೊ ಔಟರ್ ಕಾರ್ಟೆಕ್ಸ್ ಅಲ್ಲಿ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಪ್ರೈಮೋಡಿಯಲ್ ಆರ್ ಪ್ರೈಮರಿ ಫಾಲಿಕಲ್ಸ್. The mature follicles are present within the medulla. ಅಂದ್ರೆ ಸ್ವಲ್ಪ ಬಿಗ್ಗರ್ ಸೈಜ್ ಅಲ್ಲಿ ಇರೋದ್ರಿಂದ they are present just towards the center. So here you can observe ಯಾವ ಶೇಪ್ ಅಲ್ಲಿ ಇರುತ್ತೆ? ಪೇರ್ ಆಫ್, ಎರಡು ಇರುತ್ತೆ. A pair of ovaries are present ಇರುತ್ತೆ. ನೆಕ್ಸ್ಟ್ ಆಲ್ಮಂಡ್ ಶೇಪ್ ಅಲ್ಲಿ ಇರುತ್ತೆ. ಆಲ್ಮಂಡ್ ಶೇಪ್ ಅಲ್ಲಿ ನೀವು ಅದನ್ನ ನೋಡಬಹುದು, ಆಲ್ಮಂಡ್ ಶೇಪ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಸೊ ಇಲ್ಲಿ ನೀವು ನೋಡಬಹುದು ಪ್ರೈಮಾರ್ಡಿಯಲ್ immature. Okay, next primary. Here you can observe the primary follicles. There you can observe the secondary follicles. Fully matured follicle called Graafian follicle. Okay, very important. Graafian follicle is surrounded by theca externa and theca interna, and also which are having the cavity called the antrum. ಅಲ್ಲಿರೋ ಒಂದು ಕ್ಯಾವಿಟಿ ಇರುತ್ತೆ, ಆ ಕ್ಯಾವಿಟಿಗೆ ಆಂಟ್ರಮ್ ಅಂತ ಹೇಳ್ತೀವಿ. ಕಾಮನ್ ಆಗಿ ಇದನ್ನ ನೀಟ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ, ಯು ಶುಡ್ ರಿಮೆಂಬರ್ ದಟ್. ಅಂಡ್ ಇಟ್ ಈಸ್ ಹ್ಯಾವಿಂಗ್ ಎ ಸೆಕೆಂಡರಿ oocyte. This rupture during ovulation to release the ovum ಅನ್ನ ರಿಲೀಸ್ ಮಾಡ್ತಾ ಇದೆ. This process of releasing an ovum from the ovary is called ovulation. ಇದು ovulation ಅಂತ ಹೇಳ್ತೀವಿ, ovulation ಆಗಿರುತ್ತೆ. Next, the ruptured Graafian follicle is converted into an yellowish body. So that is called corpus luteum. It's a temporary endocrine gland. So it acts as a gland because by producing an hormone called progesterone. So finally, the degenerating corpus luteum is called corpus albicans ಅಂತ ಹೇಳ್ತೀವಿ. ಓಕೆನಾ? ಸೊ ಇದಿಷ್ಟು ಪಾರ್ಟ್ಸ್ಗಳು, ಜೊತೆಗೆ ಇಲ್ಲಿ ಬ್ಲಡ್ ವೆಸಲ್ಸ್ಗಳು ಸಪ್ಲೈ ಆಗಿರುತ್ತೆ. ಯು ನೋ ದಟ್ಸ್ ವೆರಿ ಎಸೆನ್ಷಿಯಲ್ ಟು ಸಪ್ಲೈ ದ ನ್ಯೂಟ್ರಿಯೆಂಟ್ಸ್ ಫಾರ್ ದ ಡೆವಲಪಿಂಗ್ ಫಾಲಿಕಲ್ಸ್. ಈ ಫಾಲಿಕಲ್ ಸೆಲ್ಸ್ಗಳು ಸೈಜ್ ಅಲ್ಲಿ ದೊಡ್ಡದಾಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ಅಡಿಷನ್ ಆಫ್ ನ್ಯೂ ಸೆಲ್ಸ್ ಕಾಲ್ಡ್ ಗ್ರಾನ್ಯುಲೋಸಾ ಸೆಲ್ಸ್. ಗ್ರಾನ್ಯುಲೋಸಾ ಸೆಲ್ಸ್ಗಳು ಆ್ಯಡ್ ಆಗ್ತಾ ಅದು ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಗ್ರಾಫಿಯನ್ ಫಾಲಿಕಲ್ ಆಗುತ್ತೆ. ಸೊ ಆ ಸೆಲ್ಸ್ಗಳು ಈಸ್ಟ್ರೋಜನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ಕಾಮನ್ ಆಗಿ ನೆನ್ಪಿಟ್ಕೊಬೇಕು, ಓವೇರಿಯಿಂದ ಎರಡು ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಯಾವ್ಯಾವುದು? ಒಂದು ಈಸ್ಟ್ರೋಜನ್ ಅಂಡ್ ಸೆಕೆಂಡ್ ಒನ್ ಈಸ್ ದ ಪ್ರೊಜೆಸ್ಟೆರಾನ್. Okay, are you able to see this? Estrogen and progesterone, these two are the ovarian hormones. Estrogen is being produced from
ದ ಫಾಲಿಕ್ಯುಲರ್ ಸೆಲ್ಸ್, ಈ ಫಾಲಿಕ್ಯುಲರ್ ಸೆಲ್ಸ್ಗಳಿಂದ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಜೆಸ್ಟರಾನ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಕಾರ್ಪಸ್ ಲ್ಯೂಟಿಯಂ, ಕಾರ್ಪಸ್ ಲ್ಯೂಟಿಯಂ ಇಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ಸ್ ಆಲ್ ಅಬೌಟ್ ದ ಓವೇರಿ, ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಸ್ಪರ್ಮ್ಯಾಟೋಜೆನೆಸಿಸ್. ಗೆಮೆಟೋಜೆನೆಸಿಸ್ ಅನ್ನೋ ಒಂದು ವರ್ಡ್ ಅನ್ನ ಕೇಳಿರ್ತೀರಾ ನೀವು, ಹೌದಾ? ಏನು ಗೆಮೆಟೋಜೆನೆಸಿಸ್ ಅಂತ ಹೇಳಿದ್ರೆ, ದ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಗ್ಯಾಮಿಟ್ಸ್, ಹ್ಯಾಪ್ಲಾಯ್ಡ್ ಗ್ಯಾಮಿಟ್ಸ್ ಫ್ರಮ್ ದ ಡಿಪ್ಲಾಯ್ಡ್ ಪೊಟೆನ್ಷಿಯಲ್ ಗ್ಯಾಮಿಟ್ ಮದರ್ ಸೆಲ್. ಗ್ಯಾಮಿಟ್ ಮದರ್ ಸೆಲ್ ಇಂದ ಗ್ಯಾಮಿಟ್ಸ್ಗಳು ಫಾರ್ಮೇಶನ್ ಆಗೋದು. ಡಿಪ್ಲಾಯ್ಡ್ ಈಸ್ ಬಿಕಮಿಂಗ್ ಹ್ಯಾಪ್ಲಾಯ್ಡ್. ಓಕೆನಾ? ಸೊ ಇಲ್ಲಿ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಹೇಳಿದ್ರೆ ಫಾರ್ಮೇಶನ್ ಆಫ್ ವಾಟ್? haploid sperms, you can say gametes, male gametes, from the what? From the diploid spermatogonia produce ಆಗೋದು. ಸೊ ಈಗ ಇಲ್ಲಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದೆ. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಮೆನಿ ಫೇಸಸ್ ಆರ್ ದೇರ್ ಇನ್ ಸ್ಪರ್ಮ್ಯಾಟೋಜೆನೆಸಿಸ್. 4 phases are present. So they are called, first one is multiplication phase. Second one is the growth phase. Multiply ಆದ್ಮೇಲೆ ಅದು growth ಆಗಬೇಕಲ್ವಾ, next mature ಆಗಬೇಕಲ್ಲ. So next maturation phase, and the last one is differentiation phase. See, how many phases are there in the spermatogenesis? 4. First one is multiplication phase. Here, due to the mitosis, repeated mitotic division, the number of spermatogonia increases and grow bigger in their size and becoming the primary spermatocytes. Adu primary spermatocyte agutte. And finally, that undergoes first meiotic division and second meiotic division. By completing the second meiotic division, they produce 4 haploid spermatids. 4 spermatids ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. On maturation, on differentiation, those spermatids become spermatozoa. ಅಂದ್ರೆ ಮೋಟೈಲ್ ಆಗಿ ಸ್ಪರ್ಮೆಟೋಜೋआ ಆಗಿ ಅದು ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಈ ಸೆಲ್ಸ್ ಗಳಿಗೆ ನಾನು ನೇಮಿಂಗ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ yes what is happening here. So first one, the very first cell that is diploid in nature, what is this? This is called spermatogonium, singular, spermatogonium. Diploid, you can say potential diploid gamete mother cell. Okay, so diploid ಆಗಿರುತ್ತೆ. That undergoes ಏನಾಗ್ತಾ ಇದೆ? Mitosis. That undergoes mitotic division to release number of cells. Okay, and those cells are commonly called primary spermatocytes. I am writing here primary spermatocytes ಗಳಾಗಿ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್, these primary spermatocytes ಅಬ್ಸರ್ವ್ ಮಾಡಬಹುದು ಇಲ್ಲಿ, they undergo first meiotic division. ಇಲ್ಲಿಂದ ಇಲ್ಲಿಗೆ first meiotic division ಆಗ್ತಾ ಇದೆ. first meiotic division. Okay, so they are forming what? ಏನನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ? Of course, they are producing the secondary spermatocytes. Secondary spermatocytes. Next, on second meiotic division, here you can observe on second meiotic division, they produce spermatids. ಅದು spermatids ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. Spermatids. So these are immature. They need to take the nutrients from the Sertoli cells. Nurse cell in the nutrients ಅನ್ನು ತೆಗೆದುಕೊಳ್ಳುತ್ತೆ and they become spermatozoa ಆಗಿ ಫಾರ್ಮೇಶನ್ ಆಗುತ್ತೆ. Spermatozoa. ಓಕೆ, ಕಾನ್ಸೆಪ್ಟ್ ಅರ್ಥ ಆಯ್ತಾ? ಈಗ ಮತ್ತೊಮ್ಮೆ ಹೇಳ್ತೀನಿ. 4 phases ಇದೆ. ಫಸ್ಟ್ ಒನ್ ಮಲ್ಟಿಪ್ಲಿಕೇಶನ್ ಫೇಸ್. ಮಲ್ಟಿಪ್ಲಿಕೇಶನ್ ಫೇಸ್ ಅಲ್ಲಿ the spermatogonium, the diploid potential gamete mother cell that undergoes mitotic division to increase their number ನ ಮಲ್ಟಿಪ್ಲೈ ಮಾಡ್ಕೊಳುತ್ತೆ, ಜಾಸ್ತಿ ಆಗುತ್ತೆ. And that cell, which is divided, they undergo, a differentiation. ಒಂದು ಲೈಟ್ ಆಗಿ ಡಿಫರೆನ್ಶಿಯೇಷನ್ ಆಗುತ್ತೆ. They bigger in their size. They are commonly called primary spermatocytes. Growth ಆಗ್ತಾ ಹೋಗುತ್ತೆ. Now the primary spermatocyte undergoes the first meiotic division. So first meiotic division ಆದಾಗ ಇಲ್ಲಿ ಅಬ್ಸರ್ವ್ ಮಾಡಬಹುದು. First meiotic division ಆದಾಗ there you can observe
the secondary spermatocytes. ಕಾಮನ್ ಆಗಿ ಕೇಳ್ತಾರೆ, ವಾಟ್ ಆರ್ ದ ರಿಸಲ್ಟೆಂಟ್ ಆಫ್ ದ ಫಸ್ಟ್ ಮಿಯೋಟಿಕ್ ಡಿವಿಷನ್ ಇನ್ ದ spermatogenesis? Secondary spermatocytes. What are the resultant of the second meiotic division in the spermatogenesis? That's called spermatids. Finally, 4 spermatids are formed as the resultant of the mitosis and meiosis. ಎರಡು ಆದ್ಮೇಲೂ ಕೂಡ ಏನಾಗುತ್ತೆ, ಸ್ಪರ್ಮ್ಯಾಟಿಡ್ಸ್ ಗಳ ಫಾರ್ಮೇಷನ್ ಆಗುತ್ತೆ. These spermatids are non-motile, immature. So now they are nourishing, means they are drawing the nutrients from the Sertoli cells. So that process where the spermatids are being converted into spermatozoa is called differentiation. ಈ ಒಂದು ಪ್ರೋಸೆಸ್ಗೆ ವೆರಿ ಇಂಪಾರ್ಟೆಂಟ್ ಏನಂತ ಹೇಳ್ಬೋದು, permeogenesis. Permeogenesis. So don't get confused in between permeation and spermiogenesis. Permeation ಅಂತ ಹೇಳಿದ್ರೆ the process in which the matured spermatozoa are released into the lumen of the seminiferous tubule or out of the seminiferous tubule. So spermatozoa release ಆಗೋದಕ್ಕೆ spermiation ಅಂತ ಹೇಳ್ತೀವಿ. That word is called, here I am writing, spermiation. Permeation. Okay. Spermiogenesis ಅಂತ ಹೇಳಿದ್ರೆ ಏನು? Permeogenesis is the process where the spermatids are converted into or transformed into spermatozoa. So spermatozoa ಆಗಿ ಅದು ಕನ್ವರ್ಟ್ ಆಗುತ್ತೆ. So this is all about spermatogenesis. Next, ಇದನ್ನ ಕಂಟ್ರೋಲ್ ಮಾಡೋ ಹಾರ್ಮೋನ್ಸ್ಗಳು ಯಾವುದು? ಯು ಶುಡ್ ರಿಮೆಂಬರ್ ದಟ್ ಈ ಹಾರ್ಮೋನ್ ರೆಗ್ಯುಲೇಷನ್ ಅನ್ನ ಕಾಮನ್ ಆಗಿ ಕೇಳ್ತಿರ್ತಾರೆ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. ಓಕೆ, ಸೊ ಯಾವ ಹಾರ್ಮೋನ್ಸ್ ಇರ್ಬೋದು? ಹಿಯರ್ ಐ ಆಮ್ ರೈಟಿಂಗ್. ಸೊ ದ ವೆರಿ ಫಸ್ಟ್ ಒನ್ ಈಸ್ LH and FSH. LH ಹಾರ್ಮೋನ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ? ದಿಸ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಆಂಟೀರಿಯರ್ ಪಿಟ್ಯುಟರಿ and stimulating the Leydig cells. So let me write from here. LH that stimulates the Leydig cells to release the androgen. Androgen ಅನ್ನ ರಿಲೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. So next ಅದಾದ್ಮೇಲೆ FSH which is produced from the anterior pituitary that stimulates the Sertoli cells. Sertoli cells are responsible for the spermatogenesis. as well as the spermiogenesis ಎರಡಕ್ಕೂ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕೇಳಿದ್ರೆ ಅಥವಾ ಕೊಟ್ಟಿರ್ತಾರೆ ನಿಮ್ಮ ನೀಟ್ ಎಕ್ಸಾಮ್ಗಳಲ್ಲಿ, ಯು ಮಸ್ಟ್ ರಿಮೆಂಬರ್ ದಾಟ್. ಯಾವುದು? ಫಸ್ಟು ಹೈಪೋಥಾಲಮಸ್ ರಿಲೀಸಿಂಗ್ ದ gonadotropin releasing hormone stimulating the anterior pituitary to release the LH and FSH. Luteinizing hormone secreted by the anterior pituitary stimulate the interstitial cells or the Leydig cells to release the androgen. Okay, that is controlling over the reproductive organs. So next, ಅಥವಾ muscular or masculine characteristics, men characteristics. ಇನ್ನೊಂದು FSH produced from the anterior pituitary, follicle stimulating hormone, stimulating the Sertoli cells or nurse cells, responsible for the spermatogenesis and also spermiogenesis. So that is about spermatogenesis. ಅರ್ಥ ಆಗಿದೆಯಲ್ಲ? ಸೊ ನೆಕ್ಸ್ಟ್ ನೋಡೋಣ ಇವಾಗ ದ ಸೇಮ್ ಪ್ರೊಸೀಜರ್. oogenesis, the process of formation of, ಇಲ್ಲಿ formation of haploid ovum from the diploid oogonium or oogonia you can say. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇಲ್ಲೂ ಕೂಡ 3 ಫೇಸಸ್ಗಳಿರುತ್ತೆ. ಆಸ್ ಪ್ರಿವಿಯಸ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಸ್ಪರ್ಮ್ಯಾಟೋಜೆನೆಸಿಸ್, ಹಿಯರ್ ಆಲ್ಸೋ 3 ಫೇಸಸ್ ಆರ್ ದೇರ್. ಅಲ್ಲಿ 4 ಫೇಸ್ ಇರುತ್ತೆ. ಲಾಸ್ಟ್ ಒನ್ ಅನ್ನ ಬಿಟ್ಟು ಬರಿತಾ ಹೋಗ್ಬೇಕು ಇಲ್ಲಿ. ಫಸ್ಟ್ ಒನ್ ಈಸ್ ಮಲ್ಟಿಪ್ಲಿಕೇಶನ್ ಫೇಸ್, and the second one is the growth phase, and the third one is the maturation phase. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಎಲ್ಲವೂ ಕೂಡ ಸಿಮಿಲರ್ ಆಗಿರುತ್ತೆ. ಯಾವ ತರ? ಮಲ್ಟಿಪ್ಲಿಕೇಶನ್, ಇನ್ಕ್ರೀಸ್ ಇನ್ ದೇರ್ ನಂಬರ್, ಸೊ ಡ್ಯೂ ಟು ದ ಮೈಟೋಟಿಕ್ ಡಿವಿಷನ್. ಗ್ರೋತ್ ಫೇಸ್, ಇನ್ಕ್ರೀಸ್ ಇನ್ ದೇರ್ ಸೈಜ್. ಓಕೆ, ಜೊತೆಗೆ ಏನಾಗುತ್ತೆ ಇಲ್ಲಿ ಗ್ರೋತ್ ಆಗಬೇಕಾದ್ರೆ ಪ್ರೈಮರಿ ಫಾಲಿಕಲ್ಸ್, ಸೆಕೆಂಡರಿ ಫಾಲಿಕಲ್ಸ್ ಅಂತ ಏನು ನೋಡ್ತೀವಿ, ಅದಕ್ಕೂ ಮುಂಚೆ ಅದರ ಒಳಭಾಗದಲ್ಲಿ ಯಾವ ತರ ಆಗ್ತಾ ಇದೆ ಅಂತ ತಿಳ್ಕೊಳ್ತಾ ಇದೀವಿ ಇಲ್ಲಿ. ಫೈನಲ್ ಆಗಿ ಮೆಚುರೇಷನ್ ಫೇಸ್ ಕಂಪ್ಲೀಟ್ ಆಗಿ ಏನಾಗುತ್ತೆ? ಫಸ್ಟ್ ಪೋಲಾರ್ ಬಾಡಿ, ಸೆಕೆಂಡ್ ಪೋಲಾರ್ ಬಾಡಿ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ತಿಳ್ಕೊಬೇಕು. ಅಬ್ಸರ್ವ್ ಹಿಯರ್, this is the diploid gamete potential, or you can say first agi potential diploid gamete mother cell anta helbodu. This is nothing but oogonium. This is diploid in nature.
Okay. Fetal ovary having couple million of oogonia. ಫಸ್ಟು ಫೀಟಲ್ ಓವೇರಿಯಲ್ಲಿ ಕಪಲ್ ಮಿಲಿಯನ್ ಆಫ್ ಓಗೋನಿಯಾ ಇರುತ್ತೆ. ಓಕೆ, ಅಟ್ ದ ಟೈಮ್ ಆಫ್ ಬರ್ತ್. ಸೊ ದೇರ್ ಆರ್ ಅಬೌಟ್, ಅಂದರೆ ಅಟ್ ದ ಪ್ಯೂಬರ್ಟಿ ನೀವು ಅನ್ಕೊಬೋದು, ದೇರ್ ಅಬೌಟ್ 60 to 80,000 ಆಫ್ ಪ್ರೈಮರಿ ಫಾಲಿಕಲ್ಸ್ ಆರ್ ಪ್ರೆಸೆಂಟ್. ಎಷ್ಟಿರುತ್ತೆ? 60 to 80,000 ಪ್ರೈಮರಿ ಫಾಲಿಕಲ್ಸ್ ಆರ್ ಪ್ರೆಸೆಂಟ್. ಸೊ ಅದರಲ್ಲಿ ಎಲ್ಲವೂ ಕೂಡ ಡಿಸ್ಇಂಟಿಗ್ರೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಆಗೋದು ಯಾವುದು? ಮೈಟಾಟಿಕ್ ಡಿವಿಷನ್. ಮೈಟಾಟಿಕ್ division ಆಗುತ್ತೆ. And they are forming the primary follicle. Here you can observe that gets arrested temporarily. So primary follicles are arrested temporarily. ಅಂದ್ರೆ ಯಾವ ಫೇಸ್ ಅಲ್ಲಿ ಅರೆಸ್ಟ್ ಆಗಿರುತ್ತೆ ಅಂತ ಕೇಳ್ತಾರೆ. So here they are arrested in the prophase 1 diplotin stage. prophase 1 ಅಲ್ಲಿ ಏನಾಗಿರುತ್ತೆ? ಅದು ಅರೆಸ್ಟ್ ಆಗುತ್ತೆ. ಅಂದ್ರೆ ಫಸ್ಟು ಮೈಟಾಟಿಕ್ ಡಿವಿಷನ್ ಆದಮೇಲೆ ಮಿಯೋಟಿಕ್ ಡಿವಿಷನ್ ಕಂಪ್ಲೀಟ್ ಆಗಿರೋಲ್ಲ. ಓಕೆ, ಅಲ್ಲಿ ಇಲ್ಲ ಶುರು ಆಗುತ್ತೆ. ಫಸ್ಟ್ ಮಿಯೋಟಿಕ್ ಡಿವಿಷನ್ ಅಲ್ಲಿ ಪ್ರೊಫೇಸ್ 1 ಅಲ್ಲಿ ಅದು ಅರೆಸ್ಟ್ ಆಗಿರುತ್ತೆ. ಅಂಡ್ ದಟ್ ಕಂಪ್ಲೀಟ್ಸ್ ದ ಫಸ್ಟ್ ಮಿಯೋಟಿಕ್ ಡಿವಿಷನ್. ಹಿಯರ್ ಐ ಆಮ್ ರೈಟಿಂಗ್ ಪ್ರೈಮರಿ ಫಾಲಿಕಲ್ಸ್ ಆರ್ ಹಿಯರ್. ಪ್ರೈಮರಿ ಫಾಲಿಕಲ್ಸ್ ಅಲ್ಲ, ಇದು ಪ್ರೈಮರಿ oocyte ಅಂತ ಹೇಳಬೇಕು. ಪ್ರೈಮರಿ oocytes. ಸೊ ಪ್ರೈಮರಿ oocytes ಆರ್ ಪ್ರೆಸೆಂಟ್ ಹಿಯರ್. ಸೊ ದೇ ಗೆಟ್ ಅರೆಸ್ಟೆಡ್ ಇನ್ ದ ಪ್ರೊಫೇಸ್ 1. So next, after the puberty, ಏನಾಗುತ್ತೆ? The first meiotic division completes. ಇದು ಕಂಪ್ಲೀಟ್ ಆಗುತ್ತೆ. And that forms, ಏನ್ ಪ್ರೊಡ್ಯೂಸ್ ಆಗುತ್ತೆ? Yes, of course, secondary oocyte formation ಆಗುತ್ತೆ. Okay, along with a first polar body. Next ಅದಾದ ಮೇಲೆ, here you can observe the second polar body is formed after the completion of a second meiotic division. So during fertilization, ಅಂದ್ರೆ ಫರ್ಟಿಲೈಸೇಷನ್ ಆಗೋ ಟೈಮಲ್ಲಿ ಮಾತ್ರ ಇದು ಕಂಪ್ಲೀಟ್ ಆಗೋದು. ಯಾವುದು? ಸೆಕೆಂಡ್ ಮಿಯೋಟಿಕ್ ಡಿವಿಷನ್. If fertilization doesn't take place, it will never gonna produce ovum. ಓಕೆನಾ? ಸೊ ಹಾಗಾಗಿ ಇಲ್ಲೇನಾಗುತ್ತೆ? ovum has been produced. ಸೊ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಕಂಪ್ಲೀಟ್ ಆದ್ಮೇಲೆ ovum ಪ್ರೊಡ್ಯೂಸ್ ಆಗುತ್ತೆ along with the second meiotic division. Polar body. This is the ovum, and what is this? This is the secondary oocyte. ಅಲ್ಲಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳ್ದೋ, ನೆನ್ಪಿಟ್ಕೊಬೇಕು ಇದನ್ನ. ಇಲ್ಲಿ ಸ್ಪರ್ಮ್ಯಾಟೋಸೈಟ್ಸ್ ಅಂತ ಹೇಳ್ದೋ, ಅಲ್ಲಿ oocyte ಅಂತ ಹೇಳ್ತಾ ಇದೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರೈಮರಿ oocytes are present, they get arrested in the prophase 1. I will repeat it. The process in which the formation of haploid ovum from the diploid oogonia is called oogenesis. That occurs within the ovary. ಓವರಿಯ ಒಳಭಾಗದಲ್ಲಿ ಆಗೋದು. So at the time of birth, 60 to 80,000 follicles are present, primary follicles are present. Fetal ovary is having couple million of, oogonia. So next ಹೋಗ್ತಾ disintegrate ಆಗುತ್ತೆ. And first mitotic division completed. And there will be a formation of a primary oocyte get arrested in the prophase 1. Prophase 1 ನಲ್ಲಿ ಏನಾಗುತ್ತೆ? ಪ್ರೈಮರಿ oocyteಗಳು ಅರೆಸ್ಟ್ ಆಗಿರುತ್ತೆ. ಯು ಕ್ಯಾನ್ ಸೇ ಅಲ್ಲಿಂದ ಅರೆಸ್ಟ್ ಆದ್ಮೇಲೆ ಏನಾಗ್ಬೋದು? ನೆಕ್ಸ್ಟ್ ಅದಾದ್ಮೇಲೆ ಸೆಕೆಂಡರಿ oocytes ಆರ್ ಫಾರ್ಮ್ಡ್ ಹಿಯರ್. ಯಾವಾಗ? ಫಸ್ಟ್ ಮಿಯೋಟಿಕ್ ಡಿವಿಷನ್ ಕಂಪ್ಲೀಟ್ ಆದ್ಮೇಲೆ. ಅಲ್ಲಿ ಇನ್ನೂ ಕಂಪ್ಲೀಟ್ ಆಗಿರಲ್ಲ, ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಕಂಪ್ಲೀಟ್ ಆದ್ಮೇಲೆ ಓವಮ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಸೊ ಲೈಕ್ ವೈಸ್ ಅಟ್ ದ ಎಂಡ್ ಆಫ್ oogenesis ಎಂಡ್ ಅಲ್ಲಿ ಓನ್ಲಿ one ovum is produced, and also two polar bodies are formed. ಒಂದು ಫಂಕ್ಷನಲ್ ಓವಮ್ ಇರುತ್ತೆ, ಇನ್ನ ಪೋಲಾರ್ ಬಾಡಿಗಳಿರುತ್ತೆ, ಎಕ್ಸ್ಟ್ರೂಡ್ ಆಗುತ್ತೆ ಫೈನಲ್ ಆಗಿ. ಸೊ ಎರಡಕ್ಕೂ ಡಿಫರೆನ್ಸ್ ನೋಡಿದಾಗ ಸ್ಪರ್ಮ್ಯಾಟೋಜೆನೆಸಿಸ್ ಮತ್ತೆ oogenesis ಅಲ್ಲಿ 4 ಹ್ಯಾಪ್ಲಾಯ್ಡ್ ಸ್ಪರ್ಮ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಓನ್ಲಿ 1 ಫಂಕ್ಷನಲ್ ಓವಮ್ ಪ್ರೊಡ್ಯೂಸ್ ಆಗುತ್ತೆ. ಅದು ಮೋಟೈಲ್ ಆಗಿರುತ್ತೆ, ಇದು ನಾನ್ ಮೋಟೈಲ್ ಆಗಿರುತ್ತೆ. ಓಕೆನಾ? ಸೊ ಅದು ಎಲ್ಲಾಗುತ್ತೆ? ಗೋನಾಡ್ಸ್ ಲೈಕ್ ಟೆಸ್ಟಿಸಲ್ ಆಗುತ್ತೆ, ಇದು ಓವೇರಿಯಲ್ಲಿ ಆಗುತ್ತೆ. ಡಿಫರೆನ್ಸ್ಗಳು ಗೊತ್ತಿರಲಿ, ಲೈಟ್ ಆಗಿ ಕೇಳ್ತಾರೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ. ದಿಸ್ ಇಸ್ ಆಲ್ ಅಬೌಟ್ oogenesis. ಸೊ ಅಂಡ್ ನೆಕ್ಸ್ಟ್ ಇಲ್ಲಿ ಇದನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾರು? ವಾಟ್ ಟೈಪ್ ಆಫ್ ಹಾರ್ಮೋನ್ಸ್ ದೇ ಆರ್ ಕಂಟ್ರೋಲಿಂಗ್? ಅಗೈನ್ LH and FSH. ಅದ್ರ ಜೊತೆಗೆ ಬೇರೆ ಹಾರ್ಮೋನ್ಸ್ಗಳು ಕೂಡ ಫಾಲಿಕ್ಯುಲರ್ ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ವಿತ್ ಇನ್ ದ ಓವೇರಿಯ ಒಳಭಾಗದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಓವೇರಿಯನ್ ಹಾರ್ಮೋನ್ಸ್ಗಳು. ಸೊ ದಟ್ ಈಸ್ ಆಲ್ ಅಬೌಟ್ oogenesis. ನೆಕ್ಸ್ಟ್ ಇವಾಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ಈಸ್ ಕಾಲ್ಡ್ ಮೆನ್ಸ್ಟ್ರಿಯಲ್ ಸೈಕಲ್. ಅಂತ ಹೇಳಿದ್ರೆ ಕೆಲವು ವರ್ಡ್ಸ್ಗಳನ್ನ ಅಂಡರ್ಲೈನ್ ಮಾಡೋಣ ಇವಾಗ. ಸೊ ಇಟ್ಸ್ ಎ ರಿದಮಿಕ್ ಸೀರೀಸ್ ಆಫ್ ಚೇಂಜಸ್ ದಟ್ ಅಕರ್ಸ್ ಇನ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್.
rhythmic series of changes that occurs in the female reproductive system of primates. ಪ್ರೈಮೇಟ್ಸ್ ಅಲ್ಲಿ ಆಗೋದು. ಸೊ ಪ್ರೈಮೇಟ್ಸ್ ಅಂತ ಹೇಳಿದ್ರೆ ಆವಾಗಲೇ ನಾನು ಡಿಸ್ಕ್ರಿಪ್ಷನ್ ಹೇಳಿದೆ, ಅಂದ್ರೆ ಎಕ್ಸ್ಪ್ಲೇಷನ್ ಕೊಟ್ಟೆ. ಮಂಕೀಸ್, ಏವ್ಸ್, ಚಿಂಪಾಂಜೀಸ್, ಗೊರಿಲ್ಲಾ, ಹ್ಯೂಮನ್ ಬೀಯಿಂಗ್ಸ್ ಎಲ್ಲವೂ ಕೂಡ. ದಿಸ್ ರಿದಮಿಕ್ ಸೀರೀಸ್ ಈಸ್ ಕಾಲ್ಡ್ ಮೆನ್ಸ್ಟ್ರಿಯಲ್ ಸೈಕಲ್. ಇದನ್ನ ಮೆನ್ಸ್ಟ್ರಿಯಲ್ ಸೈಕಲ್ ಅಂತ ಹೇಳ್ತೀವಿ. ಇನ್ನ ನಾನ್ ಪ್ರೈಮೇಟ್ಸ್ ಅಲ್ಲಿ ಆಗೋದು ಈಸ್ಟ್ರಸ್ ಸೈಕಲ್, ಹೀಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇಟ್ ಈಸ್ ರಿಪೀಟೆಡ್ ಅಟ್ ಅನ್ ಆವರೇಜ್ ಇಂಟರ್ವಲ್ ಆಫ್ 28 or 29 days. ಅದಕ್ಕೆ ಇದು ರಿದಮಿಕ್ ಸೀರೀಸ್ ಅಂತ ಹೇಳೋದು. ಓಕೆನಾ? ಸೊ ನೆಕ್ಸ್ಟ್ ಅದಾದ್ಮೇಲೆ ದ ಫಸ್ಟ್ ಅಪಿಯರೆನ್ಸ್ ಆಫ್ ದ ಮೆನಿಸ್ಟ್ರಿಯೇಷನ್ ಅಟ್ ಪ್ಯೂಬರ್ಟಿ ಈಸ್ ಕಾಲ್ಡ್ ಮೆನಾರ್ಚ್. ಮೆನಾರ್ಚ್. The first appearance of the menstruation at the time of puberty is called menarche. Puberty time ಅಲ್ಲಿ menstruation ಆಗುತ್ತೆ. Puberty ಅಂತ ಹೇಳಿದ್ರೆ ಏನು? It is the phase of adolescence where the boys and girls attain the sexual maturity. So girls attain the sexual maturity by showing the process called menstruation. That first appearance is called menarche. Next, during the pregnancy, all events of the menstrual cycle stop and there is no menstruation. That is called amenorrhea. Amenorrhea ಅಂತ ಹೇಳಿದ್ರೆ absence of menstrual cycle. ಯಾವಾಗ? ಡ್ಯೂರಿಂಗ್ ಲ್ಯಾಕ್ಟೇಷನ್ ಆರ್ ಆಫ್ಟರ್ ದ ಪಾರ್ಚುರೇಷನ್. ಪ್ರೆಗ್ನೆನ್ಸಿ ಆಗುವಾಗ, ಪಾರ್ಚುರೇಷನ್ ಆದಮೇಲೆ, ಡ್ಯೂರಿಂಗ್ ದ ಲ್ಯಾಕ್ಟೇಷನ್ ಪೀರಿಯಡ್, menstrual cycle or menstruation does not occur. All the menstrual cycle events will stop ಆಗಿರುತ್ತೆ. ಅದನ್ನ ಅಮೆನೋರೆ, ಲ್ಯಾಕ್ಟೇಷನಲ್ ಅಮೆನೋರೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, a natural declining or the cessation of the menstrual cycle at the age range of 45 to 50 years. ಅಂದ್ರೆ 45ರಿಂದ 50 ವರ್ಷಗಳಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆಗಿ ದಿಸ್ ಮೆನಿಸ್ಟ್ರಿಯಲ್ ಸೈಕಲ್ ವಿಲ್ ಸ್ಟಾಪ್ಸ್, ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿ ಡಿಕ್ಲೈನ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಮೆನೋಪಾಸ್. ಇದಕ್ಕೆ ಮೆನೋಪಾಸ್ ಅಂತ ಹೇಳ್ಬೋದು. ಓಕೆ, ಮೆನೋಪಾಸ್ ಅಂದ್ರೆ ಅರ್ಥ ಆಯ್ತಾ? ಸೊ ಮೆನೋಪಾಸ್, ದಟ್ ಈಸ್ ಇಂಡಿಕೇಟಿಂಗ್ ದ ನ್ಯಾಚುರಲ್ ಡಿಕ್ಲೈನಿಂಗ್ ಆರ್ ದ ಸೆಸೇಷನ್ ಆಫ್ ದ ಮೆನಿಸ್ಟ್ರಿಯಲ್ ಸೈಕಲ್ ಅಟ್ ದ ಏಜ್ ರೇಂಜ್ ಆಫ್ 45 to 50 years ಅಂತ ಹೇಳ್ಬೋದು. ನೆಕ್ಸ್ಟ್, ದೇರ್ ಆರ್ 4 phases ಇನ್ ದ ಮೆನಿಸ್ಟ್ರಿಯಲ್ ಸೈಕಲ್. ವೆರಿ ಇಂಪಾರ್ಟೆಂಟ್. ಈವೆಂಟ್ಸ್ಗಳನ್ನ ಕೇಳ್ತಾರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಎಲ್ಲ ಆದ್ರೆ. ರೈಟ್ ದ ಈವೆಂಟ್ಸ್ ದಟ್ ಅಕರ್ಸ್ ಆರ್ ಟೇಕ್ಸ್ ಪ್ಲೇಸ್ ಇನ್ ದ ಲ್ಯೂಟಿಯಲ್ ಫೇಸ್ ಆರ್ ಇನ್ ದ ಓವ್ಯುಲೇಟರಿ ಫೇಸ್ ಅಂತ ಕೇಳ್ಬೋದು. ಸೊ ವಾಟ್ ವಿ ಮಸ್ಟ್ ರಿಮೆಂಬರ್ ಇನ್ ದಿಸ್ ಕಾನ್ಸೆಪ್ಟ್, ಏನ್ ನೆನ್ಪಿಟ್ಕೊಬೇಕು? ದ ವೆರಿ ಫಸ್ಟ್ ಒನ್ ಈಸ್ ಏನು? ಫಸ್ಟ್, ವಾಟ್ ಆರ್ ದ ಡಿಫರೆಂಟ್ ಫೇಸಸ್. ನೆಕ್ಸ್ಟ್, ಹೌ ಲಾಂಗ್ ಇಟ್ ಅಕರ್ಸ್, ಎಷ್ಟು ದಿನಗಳವರೆಗೆ ನಡೆಯುತ್ತೆ. ವಾಟ್ ಆರ್ ದ ಈವೆಂಟ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದಟ್ ಫೇಸ್, ಆ ಫೇಸ್ ಅಲ್ಲಿ ಏನೇನು ಈವೆಂಟ್ಗಳಾಗುತ್ತೆ, ಚೇಂಜಸ್ಗಳಾಗುತ್ತೆ ಅಂತ ತಿಳ್ಕೊಬೇಕು. ಸೊ ದ ವೆರಿ ಫಸ್ಟ್ ಫೇಸ್ ಈಸ್ ದ ಮೆನಿಸ್ಟ್ರಿಯಲ್ ಫೇಸ್. Menstrual phase. Second one is the follicular phase. Third one is the ovulatory phase. And the last one is the luteal phase. So, ಯಾವ್ಯಾವುದು? Menstrual phase, follicular phase, ovulatory phase, and also luteal phase. Let's understand one by one. So, if you are saying that the average duration of the menstrual cycle is about 28 to 29 days, ಆ ಥರ ತಿಳ್ಕೊಂಡ್ರೆ ನಾವು ಆ 28 ಡೇಸ್ ಅನ್ನ ಈ 4 ಫೇಸಸ್ ಆಗಿ ಡಿವೈಡ್ ಮಾಡಬೇಕು. ಐ ಆಮ್ ರೈಟಿಂಗ್ ಹಿಯರ್ ಮೆನಿಸ್ಟ್ರಿಯಲ್ ಸೈಕಲ್ ದಟ್ ಅಕರ್ಸ್ ಅಬೌಟ್ ಐ ಆಮ್ ಜಸ್ಟ್ ರೈಟಿಂಗ್ 1 to 5 ಅಂತ ಡೈರೆಕ್ಟ್ ಆಗಿ ಬರಿಬಹುದು. 4 to 5 ಡೇಸ್ ಆಗುತ್ತೆ, 3 to 5 ಡೇಸ್ ನಡೆಯುತ್ತೆ. ಅಂಡ್ ಐ ಆಮ್ ಜಸ್ಟ್ ರೈಟಿಂಗ್ ಇನ್ ದ ಮೆನಿಸ್ಟ್ರಿಯಲ್ ಸೈಕಲ್ ಇಟ್ ಅಕರ್ಸ್ ಅಬೌಟ್ 1 to 5 ಡೇಸ್. 1 to 5 days. Out of 28 days, out of 29 days, 5 days is that is related to menstrual phase. Second one, follicular phase. It occurs nearly about 8 to 10 days. Idu 8 to 10 days ಆಗುತ್ತೆ. 8 to 10 days ಆಗುತ್ತೆ. ಅಂದ್ರೆ so in the menstrual cycle it is occur nearly about 6th day. 6th day ಇಂದ 13th day ತನಕ ಆಗುತ್ತೆ. 13th day of the menstrual cycle. 6th day to 13th day of the menstrual cycle. In a ovulatory phase, that will last for about 1 day. So ಅಂದ್ರೆ 24 hours ಆಗುತ್ತೆ. ಇದು 24 hours ಆಗುತ್ತೆ, 1 day ಅಂತ ಹೇಳ್ಬೋದು. That's nearly about 14th day of the menstrual cycle. Mid day of the menstrual cycle, ovulation ಆಗುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ luteal phase, that will last for about 12 to 13 days. ಎಷ್ಟು? I am just writing here. It will last for about 13 to 14 days ಅಂತ ಬರೆಯೋಣ. 13 to 14 days. ಇನ್ನ
ಆ ಒಂದು ರೇಂಜ್ ಏನಿರುತ್ತೆ ಔಟ್ ಆಫ್ 28 ಅಥವಾ 29 ಡೇಸ್ ಅಲ್ಲಿ ಫ್ರಮ್ 14th ಡೇ ಓವ್ಯುಲೇಷನ್ ಆದರೆ 15th ಡೇ ಟು 28th ಡೇ ಏನಿರುತ್ತೆ, ಎಸ್ ದಿಸ್ ಎಂಟೈರ್ luteal phase ಇರುತ್ತೆ. ಸೊ ವೇರ್ ದ ಎಂಟೈರ್ endometrial wall is regenerating to receive the fertilized egg. ಫರ್ಟಿಲೈಸ್ ಆಗುತ್ತೆ, ನಾನು ಅದನ್ನು ರಿಸೀವ್ ಮಾಡ್ತೀನಿ, ಅದನ್ನು ಇಂಪ್ಲಾಂಟ್ ಮಾಡ್ಕೊಂಡು ನರಿಶ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅದು ಲ್ಯೂಟಿಯಲ್ ಫೇಸ್ ಆಗಿರುತ್ತೆ. ಸೊ ಫಸ್ಟು ಹೌ ಲಾಂಗ್ ಇಟ್ ಟೇಕ್ಸ್ ಪ್ಲೇಸ್, ಎಷ್ಟು ದಿನ ಆಗುತ್ತೆ, ಆ್ಯಂಡ್ ವಾಟ್ ಈಸ್ ದ ಪೀರಿಯಡ್ ಇನ್ ದ ಮೆನ್ಸ್ಟ್ರುಯಲ್ ಸೈಕಲ್, ಅದು ಎಷ್ಟು ದಿನದಲ್ಲಿ ಆಗ್ತಾ ಇದೆ ಅಂತ ಗೊತ್ತಿರಬೇಕು. ಓಕೆನಾ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಫಸ್ಟ್ ನೋಡೋಣ ಮೆನ್ಸ್ಟ್ರುಯಲ್ ಫೇಸ್. ಸೊ ದಟ್ ಅಕರ್ಸ್ ನಿಯರ್ಲಿ ಅಬೌಟ್ 3 to 5 days. ಓಕೆ, ಸೊ ಏನಾಗುತ್ತೆ ಈ ಟೈಮಲ್ಲಿ, ಇಫ್ ದ ಎಗ್ ಈಸ್ ಅನ್ಫರ್ಟಿಲೈಸ್ಡ್ ಆರ್ ನಾಟ್ ಫರ್ಟಿಲೈಸ್ಡ್, ಆಗಲಿಲ್ಲ ಅಂದರೆ ಏನಾಗುತ್ತೆ, ಸೊ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹ್ಯಾಸ್ ಟು ರಿಮೂವ್ ದಟ್ ಎಗ್, ಅನ್ಫರ್ಟಿಲೈಸ್ಡ್ ಓವಮ್. ಓಕೆ, ಅದನ್ನ ರಿಮೂವ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಡ್ಯೂ ಟು ದ ಲ್ಯಾಕ್ ಆಫ್ ಪ್ರೊಜೆಸ್ಟಿರಾನ್, ಪ್ರೊಜೆಸ್ಟಿರಾನ್ ಕಡಿಮೆ ಆದಾಗ, ಪ್ರೊಜೆಸ್ಟಿರಾನ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ, ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಕಾರ್ಪಸ್ ಲ್ಯೂಟಿಯಂ, ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಒನ್ಸ್ ದ ಪ್ರೊಜೆಸ್ಟಿರಾನ್ ಡ್ರಾಪ್ಸ್ ಡೌನ್, ಕಡಿಮೆ ಆದಾಗ, ಸೊ ದ ಎಂಡೋಮೆಟ್ರಿಯಲ್ ವಾಲ್ ಆಫ್ ದ ಯುಟರಸ್ ದಟ್ ಬ್ರೇಕ್ಸ್ ಆರ್ ಶೆಡ್. ಐ ಆಮ್ ರೈಟಿಂಗ್ ಹಿಯರ್ ದ ಎಂಡೋಮೆಟ್ರಿಯಲ್ ವಾಲ್ ಈಸ್ ಶೆಡ್ ಆಗುತ್ತೆ. Along with soft tissues and the blood, the unfertilized egg will oozes out, ಹೊರಗಡೆ ಬರುತ್ತೆ. See, unfertilized egg is comes out along with the soft tissues and the blood. This process is called menstruation. Okay, this is the period of blood bleeding. ಇಲ್ಲಿ bleed ಆಗುತ್ತೆ, blood lost ಆಗುತ್ತೆ. I will repeat it. Menstrual phase, it lasts for about 3 to 5 days. If the egg is not fertilized, to remove the unfertilized egg due to the lack of progesterone, the endometrial wall of the uterus ruptures, break down, adu broken ಆಗುತ್ತೆ. So along with the unfertilized egg, ಅದರ ಜೊತೆಗೆ soft tissues and the blood will oozes out, ಹೊರಗಡೆ ಬರುತ್ತೆ. And this process is called menstruation or the menses. ಈ ಪ್ರೋಸೆಸ್ಗೆ ಕಂಪ್ಲೀಟ್ ಆಗಿ ಮೆನ್ಸಸ್ ಅಥವಾ ಮೆನ್ಸ್ಟ್ರಿಯೇಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇವಾಗ ಅನ್ಫರ್ಟಿಲೈಸ್ಡ್ ಎಗ್ ರಿಮೂವ್ ಆಯಿತು. ಸೊ ಅಗೈನ್ ದ ಸೈಕಲ್ ಹ್ಯಾಸ್ ಟು ಸ್ಟಾರ್ಟ್, ಮತ್ತೆ ಸ್ಟಾರ್ಟ್ ಆಗಬೇಕಲ್ವಾ? ಸೊ ಅದಕ್ಕೆ ಇವಾಗ ಏನಾಗುತ್ತೆ, ಫಾಲಿಕ್ಯುಲರ್ ಫೇಸ್ ಆಗುತ್ತೆ. ಡ್ಯೂರಿಂಗ್ ದ ಫಾಲಿಕ್ಯುಲರ್ ಫೇಸ್, ಈ ಫೇಸಲ್ಲಿ ಆಸ್ ಐ ಸೆಡ್ ಇಟ್ ಸ್ಟಾರ್ಟ್ಸ್ ಫ್ರಮ್ 6th ಡೇ ಟು 13th ಡೇ ಆಫ್ ದ ಮೆನ್ಸ್ಟ್ರಿಯಲ್ ಸೈಕಲ್. 6ನೇ ದಿನದಿಂದ ಶುರು ಆಗುತ್ತೆ. And lasts for about 8 to 10 days ಅಂತ ಹೇಳ್ಬೋದು. During this phase, the primary follicles grow in their size bigger and become fully matured Graafian follicle. Here you can observe the primary follicles grow in their size and become bigger and becomes what? Fully matured Graafian ಫಾಲಿಕಲ್ಸ್ ಆಗುತ್ತೆ. ಸರ್ ಹೇಗೆ ಗ್ರೋ ಆಗುತ್ತೆ? ಬಿಕಾಸ್ ಆಫ್ ದ addition of few cells, they are called granulosa cells. These granulosa cells are being added, so they are becoming bigger in their size as well, and these cells are responsible for the production of the estrogen. ಇದು ಈಸ್ಟ್ರೋಜನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. So estrogens are being produced from the cells of the follicles, and progesterone is produced from the ruptured Graafian follicle. I will explain here. Okay, so next, this entire process is called follicular phase. But ಇದನ್ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಕೆಲವು ಹಾರ್ಮೋನ್ಸ್ಗಳಿರಬೇಕಲ್ಲ. ವಾಟ್ ಇಸ್ ದಟ್ ಹಾರ್ಮೋನ್? ದಟ್ ಹಾರ್ಮೋನ್ ಈಸ್ ಕಾಲ್ಡ್ FSH. ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ದೇ ಆರ್ ಸ್ಟಿಮ್ಯುಲೇಟಿಂಗ್ ದ ಫಾಲಿಕಲ್ಸ್ and they are becoming mature ಆಗ್ತಾ ಇದೆ. Having the secondary oocyte, ಇಲ್ಲಿ secondary oocyte ಇರುತ್ತೆ. ಓಕೆನಾ? ಸೊ now that secondary oocyte has been ರಿಲೀಸ್ ಆಗಬೇಕು. ಓಕೆ, ಅದು ರಿಲೀಸ್ ಆಗೋದ್ರೆ ನೆಕ್ಸ್ಟ್ ನೋಡೋಣ ಇಲ್ಲಿ. ಓಕೆ, ಸೊ now I am repeating that follicular phase that lasts for about 8 to 10 days, and that will occur in 6th to 13th day of the menstrual cycle. During this period, primary follicles grow in their size and becoming bigger to, that is becoming a fully matured Graafian follicle. Fully matured Graafian follicle ಆಗಿ ಕನ್ವರ್ಟ್ ಆಗುತ್ತೆ. And now that is influenced by the hormone called FSH. FSH ಹಾರ್ಮೋನ್ ಇಂದ ಅದು ಇನ್ಫ್ಲೂಯೆನ್ಸ್ ಆಗಿರುತ್ತೆ.
That hormone is called follicular stimulating hormone, secreted by the anterior pituitary ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಲ್ಯೂಟಿಯಲ್ ಫೇಸ್ ಅಲ್ಲಿ ನೋಡಿದ್ರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಓವ್ಯುಲೇಟರಿ ಫೇಸ್ ಅಲ್ಲಿ ನೋಡಿದ್ರೆ ಇಟ್ ಲಾಸ್ಟ್ ಫಾರ್ ಅಬೌಟ್ 1 day and occurs on 14th day of the menstrual cycle. Mid day of the menstrual cycle ಅಲ್ಲಿ ಆಗುತ್ತೆ ಇದು. ಸೊ ಏನಿರಬಹುದು, ಯು ಕ್ಯಾನ್ ಅಬ್ಸರ್ವ್ ಈ ಒಂದು ಸ್ಪಾಟ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಟ್ ದಿಸ್ ಟೈಮ್ ಡ್ಯೂ ಟು ಇನ್ಕ್ರೀಸ್ ಇನ್ ದ ಹಾರ್ಮೋನ್ ದಟ್ ಈಸ್ ಕಾಲ್ಡ್ LH ಸರ್ಜ್ ಅಂತ ಹೇಳ್ತೀವಿ. ಓಕೆ, ಸೊ ಹಾರ್ಮೋನ್ ಕಾಲ್ಡ್ ಲ್ಯೂಟನೈಸಿಂಗ್ ಹಾರ್ಮೋನ್ ಸೆಕ್ರೆಟ್ಸ್ ಇನ್ ಎಕ್ಸೆಸ್ ಕ್ವಾಂಟಿಟಿ ದಟ್ ರೀಚಸ್ ದ ಪೀಕ್, ಜಾಸ್ತಿ ಆಗುತ್ತೆ. ಸೊ ಡ್ಯೂ ಟು increase in the production of luteinizing hormone from the anterior pituitary that stimulates, here you can observe, that stimulates the rupturing of Graafian follicle. Graafian follicle ಏನಾಗುತ್ತೆ, rupture ಆಗುತ್ತೆ. Then that ruptures and releasing the ovum ಅನ್ನ ರಿಲೀಸ್ ಮಾಡುತ್ತೆ. This process is called ovulation. Ovulation ಅಂತ ಹೇಳ್ತೀವಿ. So what is this? Ovulation occurs on 14th day of the menstrual cycle to release the ovum, and that is caused due to the rupturing of Graafian follicle, and that is caused due to increase in the luteinizing hormone, that is called LH surge. Next, luteal phase. Once the ovulation takes place, ovulation ಆದ್ಮೇಲೆ the ruptured Graafian follicle is converted into yellowish body, is called corpus luteum. Corpus luteum ಆಗಿ ಕನ್ವರ್ಟ್ ಆಗುತ್ತೆ. This corpus luteum acts as a temporary endocrine gland by producing the hormone called progesterone. ಇಲ್ಲಿ progesterone hormone ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. This progesterone hormone is very essential to maintain the endometrial of the uterus. ಇದು ಇಲ್ಲೇನಾಗುತ್ತೆ, ಸೊ ಡೈರೆಕ್ಟ್ ಆಗಿ ಬರೋಣ, regeneration of the endometrium. Regeneration of endometrium. ಸೊ ಯಾವುದು ರೀಜನರೇಷನ್ ಆಗ್ತಾ ಇರೋದು, ಎಂಡೋಮೆಟ್ರಿಯಲ್ ವಾಲ್. ಇಲ್ಲಿ ಶೆಡ್ ಆಗಿತ್ತಲ್ಲ, ಸೊ ಅಲ್ಲಿ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗಿರೋ ಎಂಟೈರ್ ಎಂಡೋಮೆಟ್ರಿಯಲ್ ವಾಲ್ ಇಲ್ಲಿ ಮತ್ತೆ ಇಲ್ಲಿ ಏನಾಗ್ತಾ ಇರುತ್ತೆ, ರೀಜನರೇಟ್ ಆಗ್ತಾ ಇರುತ್ತೆ. ಯಾಕೆ ರೀಜನರೇಟ್ ಆಗ್ತಾ ಇದೆ? ದೇ ಆರ್ ಬಿಕಮಿಂಗ್ ಥಿಕ್ಕರ್ ಟು ರಿಸೀವ್ ದ ಫರ್ಟಿಲೈಸ್ಡ್ ಎಗ್. ಸೊ ಅಗೈನ್ ಇಲ್ಲಿ ಓವಮ್ ರಿಲೀಸ್ ಆಗಿದೆ, ಎಗ್ ರಿಲೀಸ್ ಆಗಿದೆ. ಸೈಮಲ್ಟೇನಿಯಸ್ ಆಗಿ ಏನಾಗ್ತಾ ಇದೆ, ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಎಂಡೋಮೆಟ್ರಿಯಲ್ ವಾಲ್ ಇಸ್ ಬಿಕಮಿಂಗ್ ಥಿಕ್ಕರ್ because they are waiting for the insemination. Wait ಮಾಡ್ತಾ ಇದೆ, fertilization wait ಮಾಡ್ತಾ. If fertilization does not take place, again the cycle will continue, ಮತ್ತೆ ಕಂಟಿನ್ಯೂ ಆಗುತ್ತೆ. So again fertilization is not taking place, then the ovum has been released by the process called menses due to the lack of progesterone. ಕಡಿಮೆ ಆದಾಗ ಮತ್ತೆ ರಿಲೀಸ್ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಹೌ ದ ಮೆನ್ಸ್ಟ್ರಿಯಲ್ ಸೈಕಲ್ ಅಕರ್. ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಯಾವ್ಯಾವ್ದು ನೆನ್ಪಿಟ್ಕೊಬೇಕು, ಹಾರ್ಮೋನ್ಗಳು ಯಾವ ಥರ ಇರುತ್ತೆ, ಯಾವುದು ಹಾರ್ಮೋನ್ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ, ಆ ಫೇಸಲ್ಲಿ ಏನಾಗ್ತಾ ಇದೆ, 4 ಫೇಸ್ಗಳು ಹಾರ್ಮೋನ್ಸ್ಗಳು ಯಾವಾಗ ಆಗುತ್ತೆ, ವೆನ್ ಇಟ್ ವಿಲ್ ಬಿ ಲಾಸ್ಟ್ ಆ್ಯಂಡ್ ಹೌ ಇಟ್ ಈಸ್ ಟೇಕಿಂಗ್ ಪ್ಲೇಸ್, ಅಷ್ಟು ಕೂಡ ನೆನ್ಪಿಡ್ಬೇಕಾಗತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಇವಾಗ, ವಾಟ್ ಈಸ್ ದಿಸ್, ಫರ್ಟಿಲೈಸೇಷನ್ ಆ್ಯಂಡ್ ಇಂಪ್ಲಾಂಟೇಷನ್. ತುಂಬ ಸಿಂಪಲ್ ಆಗಿರೋ ಕಾನ್ಸೆಪ್ಟು. ಫರ್ಟಿಲೈಸೇಷನ್ ಮತ್ತು ಇಂಪ್ಲಾಂಟೇಷನ್ ಎಲ್ಲ ಆಗುತ್ತೆ, ಯಾಕಾಗುತ್ತೆ, ಪ್ಲಾಸೆಂಟಾ ಸ್ಟ್ರಕ್ಚರ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂತ ತಿಳ್ಕೊಬೇಕು. ಸಿ, ಫರ್ಟಿಲೈಸೇಷನ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದ ಫಲೋಪಿಯನ್ ಟ್ಯೂಬ್ of the ampulla. I mean ampulla of the fallopian tube. Here you can observe the ampulla ide. So ovum is released from the ovary. In this region, alli, there you can observe the fusion of male and female gametes. Eradu kuda fuse agutte. So fertilization agutte. Fertilization takes place. Okay, so what is fertilization? Fertilization anta ಹೇಳಿದ್ರೆ the process of fusion or you can say syngamy ಅಂತಾನೂ ಕೂಡ ಹೇಳ್ತೀವಿ. ಯೂನಿಯನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್, ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್, ಸ್ಪರ್ಮ್ ಅಂಡ್ ಓವಮ್ ಎರಡೂ ಕೂಡ ಫ್ಯೂಸ್ ಆಗುತ್ತೆ. ನೆಕ್ಸ್ಟ್ ಎರಡೂ ಫ್ಯೂಸ್ ಆದ್ಮೇಲೆ ಏನಾಗುತ್ತೆ, ದೇರ್ ಈಸ್ ಅ ಫಾರ್ಮೇಷನ್ ಆಫ್ ಅ ಸ್ಟ್ರಕ್ಚರ್, ಒಂದು ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಅಂಡ್ ದಟ್ ಸ್ಟ್ರಕ್ಚರ್ ಈಸ್ ಕಾಲ್ಡ್, ದಿಸ್ ಇಸ್ ಡಿಪ್ಲಾಯ್ಡ್ ಇನ್ ನೇಚರ್, ಈಸ್ ಕಾಲ್ಡ್ ದ zygote formation ಆಗುತ್ತೆ. Okay, the diploid structure which is formed or the resultant of the fertilization is called the zygote. Now, the zygote undergoes repeated mitotic division called cleavage. ಇವಾಗ ಅದು ಕ್ಲೀವೇಜ್ ಆಗುತ್ತೆ. ಕ್ಲೀವೇಜ್ ಅಂದ್ರೆ ಏನು? ಇಟ್ಸ್ ಸಿಮಿಲರ್ ಟು ದ ಮೈಟೋಸಿಸ್. ನಮ್ಮ ಬಾಡಿಯ ಯಾವುದೇ ಪ್ಲೇಸಲ್ಲಿ ಎಲ್ಲ ಸೆಲ್ಸ್ಗಳಲ್ಲೂ ಮೈಟೋಸಿಸ್ ಆದರೆ ಅದನ್ನು ನಾವು ಮೈಟೋಟಿಕ್ ಡಿವಿಷನ್ ಅಂತ ಹೇಳ್ತೀವಿ. If the mitotic division will takes place in the fertilized zygote is called cleavage.
The repeated mitotic division of the zygote is called cleavage. So ಏನಾಗುತ್ತೆ again it becomes ಇವಾಗ ಏನಾಗಬಹುದು ರಿಪೀಟೆಡ್ ಆಗಿ ಇದು ಡಿವೈಡ್ ಆಗ್ತಾ ಆಗ್ತಾ ಸೊ ಕಂಪ್ಲೀಟ್ ಆಗಿ ನೀವು ನೋಡ್ತೀರಾ ಫಾರ್ಮೇಶನ್ ಆಫ್ ನಂಬರ್ ಆಫ್ ಸೆಲ್ಸ್ ವಿತ್ ಇನ್ ದ ಝೈಗೋಟ್ ಕಾಲ್ಡ್ ಬ್ಲಾಸ್ಟೋಮಿಯರ್ಸ್. ಇಲ್ಲಿ ಬ್ಲಾಸ್ಟೋಮಿಯರ್ಸ್ ಗಳು ಫಾರ್ಮೇಶನ್ ಆಗುತ್ತೆ. ಇನ್ನೊಂದು ನೆನ್ಪಿಟ್ಕೊಬೇಕು ನೀವು, ಸೆಲ್ಸ್ಗಳು ನಂಬರ್ ಆಫ್ ಸೆಲ್ಸ್ ಆ ಒಂದು ಸ್ಟೇಜ್ಗೆ ಏನಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಝೈಗೋಟ್ ಮೈಟೋಟಿಕ್ ಡಿವಿಷನ್ ಆದಾಗ 2 cells ಫಾರ್ಮೇಶನ್ ಆಗುತ್ತೆ. First mitotic division will take place in first 30 hours. First 30 hours. Next, second meiotic division takes place in the next 60 hours. Next 60 hours. Third meiotic division takes place in the next 72 hours. That goes on. Okay. So, the zygote having 8 to 16 cell. ಆ zygote ಅಲ್ಲಿ ಏನಾದರೂ ಕೂಡ 8 to 16 cells are blastomeres ಇದ್ರೆ that's called the morula. That's called morula. Next, if the zygote having 16 to 32 blastomeres are the celled stage idre, that's called the blastula. Blastula. The blastula in mammal is called blastocyst. Mammal alli blastula vana ನಾವು blastocyst anta ಹೇಳ್ತೀವಿ. Okay, so now you understood, I guess. Fertilization in the ampulla region, that is moving towards the uterus in the through the fallopian tube move ಆಗ್ತಾ ಇದೆ. zygote formation ಆಗುತ್ತೆ. Repeated mitotic division is called cleavage. First mitotic division will take place after 30 hours of the fertilization. Next, second mitotic division, third mitotic division after the 72 hours. The cells which are present are formed due to the mitotic division are called blastomeres. The zygote, or you can say morula, whatever it is, the cells about 8 to 16 ಇದ್ರೆ blastomeres ಇದ್ರೆ ಅದನ್ನ ನಾವು ಮಾರುಲಾ ಅಂತ ಹೇಳ್ತೀವಿ. ಸೊ ಅದಾದ್ಮೇಲೆ 16 to 32 ಸೆಲ್ ಇದ್ರೆ ಅದು ಬ್ಲಾಸ್ಟುಲಾ ಆಗಿರುತ್ತೆ. Blastocyst in mammal we used to call it as. Okay, so after that blastocyst, that is traveling here, ಇಲ್ಲಿಗೆ ಬರ್ತಾ ಇದೆ, ಇಲ್ಲಿದೆ ಇವಾಗ. So this blastocyst present in the uterus, that get embedded in the endometrial wall of the uterus, embed ಆಗುತ್ತೆ. That is called implantation. Implantation ಅಂತ ಹೇಳಿದ್ರೆ the process in which, okay, the blastula or blastocyst is embedded in the endometrial wall of the uterus. In the endometrium wall of the uterus is called implantation. Implant ಆಗೋದು, ಅಟ್ಯಾಚ್ ಆಗೋದು, ಹಡೇರ್ ಆಗೋದು, ಅಂಟ್ಕೊಳ್ಳೋದು ಅಂತ ಅರ್ಥ. ಓಕೆನಾ? ಸೊ ಅಗೈನ್ blastula structure ಏನು? Yes, it's very important. They will ask in your examination. Blastula structure ಬಂದಾಗ there you can observe, okay, so 2 layers of cells. ಅಂದ್ರೆ ಒಂದು ಲೇಯರ್ ಇರುತ್ತೆ, ಇನ್ನ one pole ಅಲ್ಲಿ, in another pole you can observe the mass of cells. So like this you can observe. Okay, the outermost layer of the blastocyst or blastula is called trophoblast. Okay, cells are arranged in 2 layers. One is the trophoblast. What I'm writing now? I'm writing the structure of blastocyst or the blastula and having the cavity called blastocele. Next here you can observe the mass of cells present at one pole is called inner cell mass. This is called inner cell mass. Again, what are the functions of trophoblast and inner cell mass? Trophoblast is very essential for the implantation and that forms the placenta along with the endometrial wall. Chorionic villi ಜೊತೆ ಕಂಬೈನ್ ಆಗಿ ಪ್ಲೆಸೆಂಟಾವನ್ನ ಫಾರ್ಮ್ ಮಾಡೋದು ಟ್ರೋಫೋಬ್ಲಾಸ್ಟ್ ಆಗಿರುತ್ತೆ. ಇಂಪ್ಲಾಂಟೇಷನ್ಗೆ ಸಹಾಯ ಮಾಡುತ್ತೆ, ಅಟ್ಯಾಚ್ಮೆಂಟ್ಗೆ ಸಹಾಯ ಮಾಡುತ್ತೆ. ಬಟ್ ದ ಇನ್ನರ್ ಸೆಲ್ ಮಾಸ್ ದಟ್ ಡೆವಲಪ್ಸ್ ಇಂಟು ಎ ಎಂಬ್ರಿಯೋ ಪ್ರಾಪರ್, ಇದು ಎಂಬ್ರಿಯೋ ಪ್ರಾಪರ್ ಆಗಿ ಡೆವಲಪ್ ಆಗುತ್ತೆ. ಸೊ ದೇ ಯೂಸ್ ಟು ಆಸ್ಕ್, ಎಂಬ್ರಿಯೋ ಪ್ರಾಪರ್ ಆಗಿ ಡೆವಲಪ್ ಆಗೋ ಬ್ಲಾಸ್ಟುಲಾ ಪಾರ್ಟ್ ಯಾವ್ದಾಗಿರುತ್ತೆ? ಇನ್ನರ್ ಸೆಲ್ ಮಾಸ್ ಆಗಿರುತ್ತೆ. The later stage of the blastocyst or the blastula is the gastrula. ಗ್ಯಾಸ್ಟ್ರುಲಾದಲ್ಲೂ ಕ್ಯಾವಿಟಿ ಇರುತ್ತೆ. ಇಲ್ಲಿ ಬ್ಲಾಸ್ಟೋಸೀಲ್ ಇದೆ, ಅಲ್ಲಿ ಕ್ಯಾವಿಟಿ ಇರುತ್ತೆ ಗ್ಯಾಸ್ಟ್ರುಲಾದಲ್ಲಿ. That cavity present in the gastrula is called archenteron. The opening of the archenteron is called blastopore that forms into the mouth and anus in different organisms. So based on that we used to classify the organisms. Okay, so it is all about the fertilization and implantation.
ಈಗ ಏನು ಫಾರ್ಮೇಷನ್ ಆಯಿತು? ಪ್ಲೆಸೆಂಟಾ ಫಾರ್ಮೇಷನ್ ಆಯಿತು ಇನ್ ಬಿಟ್ವೀನ್ ದಿಸ್ ಡೆವಲಪಿಂಗ್ ಎಂಬ್ರಿಯೋ ಆ್ಯಂಡ್ ದ ಮದರ್ಸ್ ಬಾಡಿ. ಸೊ ನೌ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಪ್ಲೆಸೆಂಟಾ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಡಿಸ್ಕಸ್ ಮಾಡೋಣ. ಪ್ಲೆಸೆಂಟಾ ಅಂತ ಹೇಳಿದ್ರೇನು? ಹಿಯರ್ ಐ ಆಮ್ ರೈಟಿಂಗ್ ಪ್ಲೆಸೆಂಟಾ. So placenta is the structural and functional unit present between the maternal body and the fetus. Maternal body and the fetus. ಎರಡರ ಮಧ್ಯೆ ಇರೋ ಒಂದು ಫಂಕ್ಷನಲ್ ಯೂನಿಟ್ ಆಗಿರುತ್ತೆ. The main function of the placenta is to provide or supply the nutrients and oxygen to the developing embryo. I'm writing here. Placenta ಏನು ಮಾಡ್ತಾ ಇದೆ? It supplies or provide oxygen and nutrients. Oxygen and nutrients, very first point. Okay, second point bandre, it removes carbon dioxide and wastes from the body, from the fetus. Third point bandre, it acts as an endocrine gland by producing some hormone galna produce ಮಾಡುತ್ತೆ. ಯಾವ ಹಾರ್ಮೋನ್ ಅಂತ ನೆನಪಿಟ್ಕೊಬೇಕು ನೀವು? So first one is human placental lactogen. Okay, so sorry. Yes, next one bandre human chorionic gonadotrophin. Human placental lactogen. Next ಇನ್ನೊಂದು ಯಾವುದು ಅಂತ ಹೇಳಿದ್ರೆ human chorionic gonadotrophin. Okay, so these two along with estrogen and progesterone. Okay, see what are the four hormones secreted by the placenta? ಯಾವ್ಯಾವುದು? ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಹ್ಯೂಮನ್ ಕಾರ್ಯಾನಿಕ್ gonadotrophin, estrogen and progesterone, 4 hormones. Relaxin is produced from the ovary during the later phase of the pregnancy, and oxytocin is being released from the hypothalamus, stored in the posterior pituitary, responsible for the contraction and relaxation of the uterine muscles. So the next ತಿಳ್ಕೊಳ್ತಾ ಹೋಗೋಣ. So I hope you understood this one. So ಈಗ ಇಲ್ಲಿಗೆ ಬಂದ್ರೆ ಪ್ರೆಗ್ನೆನ್ಸಿ ಅಂಡ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್, ಪ್ಲಾಸೆಂಟಾ ಬಗ್ಗೆ ತಿಳ್ಕೊಂಡಿದೀವಿ. Now the baby is developing with the help of placenta that's supplying the oxygen and nutrients, right? So ಇವಾಗ ಯಾವ ಸ್ಟೇಜ್ ಅಲ್ಲಿ ಏನಾಗುತ್ತೆ? ಸೊ ಕಾಮನ್ ಆಗಿ ಇದನ್ನ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ರೈಟ್ ದ ಈವೆಂಟ್ ದಟ್ ಅಕರ್ಸ್ ಇನ್ 5th month ಆಫ್ ದ embryonic development. ಯಾವ ತರ ಇರ್ಬೋದು ಅಂತ. Look at here. After 1 month of pregnancy, the embryo's heart is formed. See, after 1 month, heart is formed. ಹಾರ್ಟ್ ಫಾರ್ಮೇಷನ್ ಆಗೋದು ಯಾವಾಗ? 1 month ಆದಮೇಲೆ. ಓಕೆ, ಸೊ ದಟ್ ಪ್ರೆಗ್ನೆನ್ಸಿ ದಟ್ಸ್ ಕಾಮನ್ ಆಗಿ ಹೇಳೋದು ಜೆಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ದ ಜೆಸ್ಟೇಷನ್ ಪೀರಿಯಡ್ ವೇರೀಸ್ ಫ್ರಮ್ ಆರ್ಗ್ಯಾನಿಸಮ್ಸ್ ಟು ಆರ್ಗ್ಯಾನಿಸಮ್ಸ್. ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಫೀಮೇಲ್ ಅಲ್ಲಿ ಜೆಸ್ಟೇಷನ್ ಪೀರಿಯಡ್ ಬಂದು ಇಟ್ಸ್ ನಿಯರ್ಲಿ ಅಬೌಟ್ 9 months ಇರುತ್ತೆ. ಸೊ ಹಾರ್ಟ್ ಈಸ್ ಬೀಯಿಂಗ್ ಫಾರ್ಮ್ಡ್ ಆಫ್ಟರ್ 1 month ಆಫ್ ದ ಪ್ರೆಗ್ನೆನ್ಸಿ. ನೆಕ್ಸ್ಟ್, ಬೈ ದ ಎಂಡ್ ಆಫ್ 2nd month ಆಫ್ ಪ್ರೆಗ್ನೆನ್ಸಿ, ದ ಫೀಟಸ್ ಡೆವಲಪ್ಸ್ limbs and digits. So what is the meaning of limbs and digits? So slowly from the body, both limbs, 4 limbs and hind limbs, they started to come out, ಹೊರಗಡೆ ಬರುತ್ತೆ, and digits are started to form. ನಿಧಾನವಾಗಿ digits ಗಳು ಫಾರ್ಮೇಷನ್ ಆಗೋದಕ್ಕೆ ಶುರು ಆಗುತ್ತೆ. By the end of 3rd month, most of organ systems are formed. Look at here. Most of organ systems are formed. See, ಇಲ್ಲಿ ನಾವು 3rd month ಅಂತ ಹೇಳಿದ್ರೆ ನೀವು ನೆನ್ಪಿಡ್ಕೊಬೇಕಾಗಿರೋದು 3 trimesters ಇರುತ್ತೆ. 1st trimester, 2nd trimester and 3rd trimester ಅಂತ. 1st trimester that includes the very first 3 months equal to 12 weeks. 12 weeks ಅಲ್ಲಿ ಆರ್ಗನ್ ಸಿಸ್ಟಮ್ಸ್ಗಳು ಡೆವಲಪ್ ಆಯಿತು ಅಂತ ಅರ್ಥ. MTP ಅಂತ ನೆಕ್ಸ್ಟ್ ಚಾಪ್ಟರ್ ತಿಳ್ಕೊಳ್ತೀರಾ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಸೊ ದಟ್ ಈಸ್ ಸೇಫ್ if we have done that before 12 weeks. ಹಾಗಾಗಿ ಇದು 12 weeks ಅಂತ ಅರ್ಥ. 3 months ಅಂತ ಹೇಳಿದ್ರೆ 12 weeks, 1st trimester. Appearance of hair on head. The appearance of hair on head and also fetal movement is observed during the 5th month. Very important. During the 5th month ಏನಾಗುತ್ತೆ ಅಂತ ಹೇಳಿದ್ರೆ fetal ಹೇರ್ ಏನಿರುತ್ತೆ, ಹೆಡ್ ಮೇಲೆ ಹೇರ್ ಅಪಿಯರ್ ಆಗುತ್ತೆ. ಒಂದು ಜೊತೆಗೆ ಫೀಟಲ್ ಮೂವ್ಮೆಂಟ್ ಕ್ಯಾನ್ ಬಿ ಅಬ್ಸರ್ವ್ಡ್. ಇಲ್ಲಿ ನಾವು ಮಗು ಚಲಿಸೋದನ್ನ ನೋಡ್ಬೋದು, ಮೂವ್ಮೆಂಟ್ ಅನ್ನು ನೋಡಬಹುದು. ಆಫ್ಟರ್ 6 months ದ ಬಾಡಿ ಇಸ್ ಕವರ್ಡ್ ವಿತ್ ಫೈನ್ ಹೇರ್
ಫೈನ್ ಹೇರ್ ಒಂದು. ಓಕೆ, ಸೊ ಅದ್ರ ಜೊತೆಗೆ ಏನಾಗಿರುತ್ತೆ, ಸಿ ಐಲಿಡ್ಸ್ ಆರ್ ಸೆಪರೇಟೆಡ್. ಫೈನ್ ಹೇರ್ ಅಪಿಯರ್ ಆಗುತ್ತೆ, ಐಲಿಡ್ಸ್ ಸೆಪರೇಟ್. ಕಣ್ಣಿನಲ್ಲಿರೋ 2 ಲಿಡ್ಸ್ಗಳಿದೆ ನೋಡಿ, ಈ ರೆಪ್ಪೆಗಳೇನಾಗುತ್ತೆ ಸೆಪರೇಟ್ ಆಗುತ್ತೆ. ಅಂಡ್ ಐ ಲ್ಯಾಶಸ್ ಆಲ್ಸೋ ಫಾರ್ಮ್ಡ್, ರೆಪ್ಪೆ ಕೂದಲುಗಳು ಫಾರ್ಮೇಶನ್ ಆಗುತ್ತೆ. ಸೊ ಏನಾಗ್ತಾ ಇದೆ, ಬಾಡಿ ಮೇಲ್ಭಾಗದಲ್ಲಿ ಫೈನ್ ಹೇರ್ ಅಪಿಯರ್ ಆಗುತ್ತೆ. ನೆಕ್ಸ್ಟ್ ಐಲಿಡ್ಸ್ ಆರ್ ಗೆಟಿಂಗ್ ಸೆಪರೇಟೆಡ್, eyelashes are formed. That is happening on the 6th month, after 6th month. Next, by the end of 9 months of pregnancy, the fetus is completely developed and ready for its delivery called parturition. So ಈ ಎಂಟೈರ್ ಏನಿದೆ ಈವೆಂಟ್ಸ್ಗಳು ನಿಮಗೆ ಗೊತ್ತಿರಬೇಕು, ಏನೇನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. just go through this once again. After 1 month, heart is formed. After, by the end of a 2nd month, ಏನಾಗ್ತಾ ಇದೆ, limbs and digits are formed. Next, by the end of 3rd month, most of the organ systems are formed. Appearance ಈಗ 5th month ಅಲ್ಲಿ. Okay, 5th month ಅಲ್ಲಿ ಏನಾಗ್ತಾ ಇದೆ, during 5th month, hair is appear on head as well as the fetal movement can be observed. After 6th month, 6 ತಿಂಗಳು ಆದ ಮೇಲೆ, fine hair appear on the body, eyelids get separated, eyelashes are formed. At the end of 9 months, there you can observe, ಏನು ಮಾಡ್ಬೋದು, ಕಂಪ್ಲೀಟ್ ಆಗಿ ಬೇಬಿ ಡೆವಲಪ್ ಆಗಿರುತ್ತೆ, ರೆಡಿ ಫಾರ್ ದ ಡೆಲಿವರಿ ಕಾಲ್ಡ್ ಪಾರ್ಚುರಿಷನ್. ಈಗ ಪಾರ್ಚುರಿಷನ್ ಆಗಬೇಕು ಅಂದರೆ ಯಾವ ಥರ ಇರಬೇಕು ನೋಡಿ, ಇಲ್ಲಿ ಲ್ಯಾಕ್ಟೇಷನ್ ಆ್ಯಂಡ್ ಪಾರ್ಚುರಿಷನ್, ಸಿಂಪಲ್ ಕಾನ್ಸೆಪ್ಟ್. ಸೊ ಆದರೆ ಇಲ್ಲಿ ಹಾರ್ಮೋನ್ಗಳ ಬಗ್ಗೆ ತಿಳ್ಕೊಬೇಕು ನಾವು. ಓಕೆ, ಪಾರ್ಚುರಿಷನ್ ಅಂದ್ರೆ ಏನು, ದ ಆಕ್ಟ್ ಆಫ್ ಎಕ್ಸ್ಪೆಲ್ಲಿಂಗ್ ದ ಕಂಪ್ಲೀಟ್ಲಿ ಡೆವಲಪ್ಡ್ ಫೀಟಸ್ ಫ್ರಮ್ ದ ಮದರ್ಸ್ ಯುಟೆರಸ್. ಹೊರ ಹಾಕೋದು. ಮಿಕ್ಚುರಿಷನ್ ಅಂತ ಹೇಳಿದ್ರೆ ಇವರಿಂದನ ಹೊರ ಹಾಕೋದು, ಯೂರಿನರಿ ಬ್ಲಾಡರ್ ಇಂದ. ಪಾರ್ಚುರಿಷನ್ ಅಂತ ಹೇಳಿದ್ರೆ ಮಗುವನ್ನ ಹೊರ ಹಾಕೋದು. ಏನಿದೆ ನೋಡಿ, ದ ಆಕ್ಟ್ ಆಫ್ ಎಕ್ಸ್ಪೆಲಿಂಗ್ ದ ಫುಲ್ ಟರ್ಮ್ ಫೀಟರ್ಸ್, ಕಂಪ್ಲೀಟ್ಲಿ ಡೆವಲಪ್ಡ್ ಫೀಟರ್ಸ್ ಫ್ರಮ್ ದ ಮದರ್ಸ್ ಯುಟರಸ್ ಅಟ್ ದ ಎಂಡ್ ಆಫ್ ದ ಜೆಸ್ಟೇಷನ್ ಪೀರಿಯಡ್ ಇಸ್ ಕಾಲ್ಡ್ ಪಾರ್ಚುರಿಷನ್. ಓಕೆ, ಪಾರ್ಚುರಿಷನ್ ಆಗ್ತಾ ಇದೆ. ನೆಕ್ಸ್ಟ್, ಪಾರ್ಚುರಿಷನ್ ಸಿಗ್ನಲ್ ಈಸ್ ಆರಿಜಿನೇಟೆಡ್. ಸಿ, ಪಾರ್ಚುರಿಷನ್ ಆಗಬೇಕು ಅಂತ ಹೇಳಿದ್ರೆ ಮಸಲ್ ಹ್ಯಾಸ್ ಟು ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್. ಅದು ಕಾಂಟ್ರಾಕ್ಟ್ ಆಗಬೇಕು, ರಿಲ್ಯಾಕ್ಸ್ ಆಗಬೇಕು, ಹೌದಲ್ವಾ? ಸೊ ಆ ಟೈಮಲ್ಲಿ ಅದಕ್ಕೊಂದು ಸಿಗ್ನಲ್ ಬೇಕು. ದಟ್ ಪಾರ್ಚುರಿಷನ್ ಸಿಗ್ನಲ್ ಇಸ್ ಆರಿಜಿನೇಟ್ ಫ್ರಮ್ ಫುಲ್ಲಿ ಡೆವಲಪ್ಡ್ ಫೀಟಸ್ ಆ್ಯಂಡ್ ದ ಪ್ಲೆಸೆಂಟಾ, which induces mild uterine contractions called fetal ejection reflex. What is fetal ejection reflex? The signal which is originated from the fully developed fetus and the mother's placenta is called fetal ejection reflex. This fetal ejection reflex or the parturition signal ಏನು ಮಾಡುತ್ತೆ, that induces the maternal pituitary. ಇದು ಮೆಟರ್ನಲ್ ಪಿಟ್ಯುಟರಿಯನ್ನ ಇಂಡ್ಯೂಸ್ ಮಾಡುತ್ತೆ, ಪಿಟ್ಯೂಟರಿ. ಸೊ ನೆಕ್ಸ್ಟ್, ದಿಸ್ ಮೆಟರ್ನಲ್ ಪಿಟ್ಯುಟರಿ ಪ್ರೊಡ್ಯೂಸಸ್ ದ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಆಕ್ಸಿಟೋಸಿನ್ ಕಾಸಸ್ ದ ಯುಟರೈನ್ ಕಾಂಟ್ರಾಕ್ಷನ್. ಸೊ ದಟ್ ಬ್ರಿಂಗ್ಸ್ ದ ಯುಟರೈನ್ ಕಾಂಟ್ರಾಕ್ಷನ್. ಯುಟರೈನ್ ಕಾಂಟ್ರಾಕ್ಷನ್ ಅಂದ್ರೆ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗುತ್ತೆ. ದಟ್ ಹೆಲ್ಪ್ಸ್ ಇನ್ ಎಜೆಕ್ಟಿಂಗ್ ದ ಬೇಬಿಯನ್ನು ಹೊರಭಾಗಕ್ಕೆ ಎಜೆಕ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆಕ್ಸಿಟೋಸಿನ್ ಅಂಡ್ ಪ್ರೊಲ್ಯಾಕ್ಟಿನ್ ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ರೀಷನ್ ಆಸ್ ವೆಲ್ ಆಸ್ ಪ್ರೊಡಕ್ಷನ್ ಆಫ್ ಮಿಲ್ಕ್. ಈಗ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಮೆಮರಿ ಗ್ಲ್ಯಾಂಡ್ಸ್ ಆಫ್ ದ ಫೀಮೇಲ್ ಅಂಡರ್ಗೋ ಡಿಫರೆನ್ಶಿಯೇಷನ್ ಅಂಡ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಮಿಲ್ಕ್ ಅಟ್ ದ ಎಂಡ್ ಆಫ್ ಪ್ರೆಗ್ನೆನ್ಸಿ. ದಿಸ್ ಇಸ್ ಕಾಲ್ಡ್ ಲ್ಯಾಕ್ಟೇಷನ್. ಇಲ್ಲಿ ಕೆಲವು ವರ್ಡ್ಸ್ಗಳಿದೆ. ಯಾವುದದು? ಕೊಲಾಸ್ಟ್ರಮ್ ಅಂತ ಕೇಳಿದಿರಲ್ಲ, ಕೊಲಾಸ್ಟ್ರಮ್. That's the milk which is secreted from the mammary gland during the initial days of lactation. The milk which is secreted from the mammary gland during the initial days of lactation is called colostrum. So that is the yellowish liquid having antibody called IgA. ಇದರಲ್ಲಿ IgA antibody ಇರುತ್ತೆ. So ಅದನ್ನ ಕಾಮನ್ ಆಗಿ ಈ ತರ ಬರಿಬೇಕು, IgA. And rich in protein, rich in fat, and also antibodies that protects the baby from the any other external pathogens. ಸೊ ಬ್ಯಾರಿಯರ್ ತರ ಆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಲ್ಯಾಕ್ಟೇಷನ್, ಈ ಲ್ಯಾಕ್ಟೇಷನ್ ಅನ್ನ ಇಂಡ್ಯೂಸ್ ಮಾಡೋ ಹಾರ್ಮೋನ್ ಯಾವುದು? ಸೊ ದಟ್ ಈಸ್ ಕಾಲ್ಡ್ ಪ್ರೊಲ್ಯಾಕ್ಟಿನ್. ಕನ್ಫ್ಯೂಸ್ ಮಾಡ್ಕೊಬೇಡಿ. ಪ್ರೊಲ್ಯಾಕ್ಟಿನ್ ಅಂತ ಹೇಳಿದ್ರೆ ದಿಸ್ ಇಸ್ ದ ಹಾರ್ಮೋನ್ ಸೆಕ್ರೆಟೆಡ್ ಫ್ರಮ್ ದ anterior pituitary that stimulates the secretion of milk from the mammary gland. Oxytocin ಅನ್ನೋದು that is help in ejection of the milk, not the secretion, ejection of the milk.
ಅಂದರೆ ಇದು ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ಗೆ ಸಹಾಯ ಮಾಡೋದ್ರಿಂದ ಮಿಲ್ಕನ್ನು ಎಜೆಕ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಲ್ಯಾಕ್ಟೇಷನ್ ಅಂಡ್ ಪಾರ್ಚುರೇಷನ್ ಆಸ್ ವೆಲ್. ಸೊ ಇವಾಗ ಇನ್ನೊಂದು ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳೋಣ. ಐ ಹೋಪ್ ಇಲ್ಲಿ ಬರುತ್ತೆ ಆ ಕಾನ್ಸೆಪ್ಟ್. ಓಕೆ, ಎಲ್ಲಿ ಜಸ್ಟ್ ಎ ಮಿನಿಟ್. ಯಾ, ಸೊ ಐ ಆಮ್ ಟಾಕಿಂಗ್ ಅಬೌಟ್ ಸ್ಪರ್ಮ್ ಬಗ್ಗೆ ಈಗ ನಾವು ತಿಳ್ಕೊಬೇಕು. ಓಕೆ, ಜಸ್ಟ್ ಎ ಮಿನಿಟ್, ಲೆಟ್ ಮಿ ನೋ ದಟ್. ಯಾ, sperm. I skipped that content there, so that's why I'm writing here. So sperm structure ನಿಮಗೆ ನಾರ್ಮಲ್ ಆಗಿ ಕೇಳ್ತಾರೆ, human sperm structure. ಓಕೆ, ಸೊ ಇದರಲ್ಲಿ ಈಗ 3 ಪಾರ್ಟ್ಸ್ಗಳನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಕನ್ಸಿಡರಿಂಗ್ ದಾಟ್ ಇಟ್ ಈಸ್ ಹ್ಯಾವಿಂಗ್ ದ ಸ್ಟ್ರಕ್ಚರ್ ಲೈಕ್ ದಿಸ್. ಸೊ ಫಸ್ಟು ನ್ಯೂಕ್ಲಿಯಸ್ ಅನ್ನ ಬರೆದು ಈ ತರ, ಸೊ ಓವರ್ ದಟ್ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಬರೀಬೇಕು. ದೇರ್ ಐ ಆಮ್ ರೈಟಿಂಗ್ ದಿಸ್ ಸ್ಟ್ರಕ್ಚರ್ ಲೈಕ್ ದಿಸ್. Okay, now the plasma membrane that covers the entire sperm cell cover ಮಾಡಿಟ್ಕೊಂಡಿರುತ್ತೆ, and the tail region having the axial filament. So next here you can observe the proximal centriole and distal centriole, and also you can observe, okay, so what is this? This is called mitochondria, and here you can observe the axial filament that runs throughout the tail. So next ಇಲ್ಲಿ ನೋಡೋಣ ಇವಾಗ, this is the head region having the acrosome, and here you can observe the nucleus, haploid nucleus. This is the centriole, proximal centriole. Okay, next here is the body, the middle piece having the mitochondria. Okay, many mitochondria are present, and here you can observe the tail region. And remember this acrosome having the enzyme called hyaluronidase, so helps to penetrate the ovum, penetrate the zona pellucida of the ovum, penetrate ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೈಡ್ರೋಲಿಟಿಕ್ ಎನ್ಸೈಮ್ ಇರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ, ನ್ಯೂಕ್ಲಿಯಸ್ haploid in nature, having chromosomes or chromatin network, and this is the thing. But centriole helps in division, cell division ಗೆ ಸಹಾಯ ಮಾಡುತ್ತೆ, ಅಂದ್ರೆ zygote ಡಿವೈಡ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮೈಟೋಕಾಂಡ್ರಿಯಾ provides the ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ. ಸೊ ಟೈಲ್ helps in swimming. ಸೊ 3 ಪಾರ್ಟ್ಸ್ಗಳನ್ನ ನಾವು ನೋಡ್ಬೋದು, ಅಂದ್ರೆ 4. ಇಲ್ಲಿ ಒಂದು ಹೆಡ್ ರೀಜನ್ ಇದೆ, ಸೆಕೆಂಡ್ ಒನ್ ಇಸ್ ದ neck region, and third one is the middle piece, and the last one is the tail. Okay, so head, neck, middle piece and the tail. So ಯಾವ್ದು ಎಲ್ಲಿ ಇರುತ್ತೆ ಮತ್ತೆ ಅದ್ರ ಫಂಕ್ಷನ್ ಏನು ಅಂತ ತಿಳ್ಕೊಬೇಕು. ಓಕೆನಾ? ಐ ಹೋಪ್ ಯು ಅಂಡರ್ಸ್ಟುಡ್ ದ ಟಾಪಿಕ್. ಹೌದಾ? ಸೊ ಈ ಎಂಟೈರ್ ಚಾಪ್ಟರ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಫ್ರಮ್ ದ ಬಿಗಿನಿಂಗ್ ಆಫ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್ಸ್, ಸೊ ಟಿಲ್ ದ ಎಂಡ್ ಆಫ್ ದ ಪಾರ್ಚುರೇಷನ್ ಅಂಡ್ ದ ಲ್ಯಾಕ್ಟೇಷನ್. And I have explained the structure of the sperm at the end. Please go through it once again. ಓಕೆನಾ? ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ, ವಿ ನೋ ದ್ಯಾಟ್ ಇದು ಸಿಂಪ್ಲಿಫೈಡ್ ಮ್ಯಾನರಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು, ಕಂಪ್ಲೀಟ್ ಆಗಿ ನಾವು ಪ್ರಗತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಸೊ ದೇರ್ ಯು ಕ್ಯಾನ್ ಜಾಯ್ನ್ ಆಸ್ ವೆಲ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಸಮಯ ಜೊತೆ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.